ನಮಸ್ಕಾರ ಸ್ನೇಹಿತರೆ KPSC ಲ್ಯಾಂಡ್ ಸರ್ವೇಯರ್ಗೆ ವಿಡಿಯೋ ಸರಣಿ ನಾವೇನ್ ಮಾಡ್ತಾ ಇದ್ವಿ. ಇವತ್ತು ಫಿಸಿಕ್ಸ್ ಭೌತಶಾಸ್ತ್ರದ ಅಡಿಯಲ್ಲಿ ಡೈನಮಿಕ್ಸ್ ಬಗ್ಗೆ ನೋಡೋಣ. ವಾಟ್ ಇಸ್ ಡೈನಮಿಕ್ಸ್ ಅಂದ್ರೆ ಚಲನಶಾಸ್ತ್ರ ಅಂತ ಕರಿತೀವಿ. ಓಕೆ, ಸೊ ಇದು ಸಿಲೆಬಸ್ ನೋಡೋದಾದ್ರೆ ಫಿಸಿಕ್ಸ್ ಅಡಿಯಲ್ಲಿ ನೋಡಿ ಇವೆಲ್ಲ ಕೂಡ ಕಂಪ್ಲೀಟ್ ಮಾಡಿದೀವಿ. ಸೌಂಡ್ಸ್, ಲೈಟ್ಸ್, ಓಕೆ, ಇಲ್ಲೂ ಕೂಡ ಹೀಟ್, ಇವೆಲ್ಲ ಕೂಡ ಕಂಪ್ಲೀಟ್ ಮಾಡಿದ್ವಿ ಸಿಲೆಬಸ್. ಉಳಿದಿದ್ದಿದೆ 2 ಚಾಪ್ಟರ್, ಲೈಟ್ ಮತ್ತೆ ಡೈನಮಿಕ್ಸ್ ಬಗ್ಗೆ ಇವತ್ತು ಕಂಪ್ಲೀಟ್ ಮಾಡ್ತಾ ಇದೀವಿ. ಇನ್ನೊಂದು ಉಳಿಯೋ ಲೈಟ್ ನ ನಾವು ನಿಧಾನಕ್ಕೆ ಮುಂದೆ ನೋಡೋಣ ಇನ್ನೊಂದು ಚಾಪ್ಟರ್ ಅಲ್ಲಿ. ಸೊ ಡೈನಮಿಕ್ಸ್ ಅಲ್ಲಿ ನಿಮ್ಗೆ ಇಷ್ಟೊಂದು ದೊಡ್ಡದಿದೆ, ಬಟ್ ಸಿಂಪಲ್ ಡೆಫಿನಿಷನ್ಸ್ ಇಲ್ಲಿ ಹೆಚ್ಚಾಗಿ ನಿಮ್ಗೆ ಈ ಡೈನಮಿಕ್ಸ್ ಅಂತಕ್ಕಂಥದ್ದನ್ನ ನಿಮ್ಗೆ ಏನ್ ಹೇಳಿದ್ರೆ ಚಲನ ಶಾಸ್ತ್ರ ಅಂತ. ಇದರಲ್ಲಿ ಮೋಷನ್ಸ್ ಬಗ್ಗೆ ಕೇಳ್ತಾರೆ. ವಾಟ್ ಇಸ್ ಮೋಷನ್ ಅಂದ್ರೆ ಸ್ಪೀಡ್ ಅಂದ್ರೇನು, ಓಕೆ, ವೇಗ, ಜವ, ಆಕ್ಸಿಲರೇಷನ್, ವೇಗೋತ್ಕರ್ಷ ಅಂತ ಕರಿತೀವಿ. ಅದರಲ್ಲಿ ಲಾಸ್ ಆಫ್ ಮೋಷನ್ಸ್ ಬರುತ್ತೆ, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಬಗ್ಗೆ ಕೇಳಬಹುದು. ಇಲ್ಲಿ ನಿಮಗೆ ಇದರಿಂದ ಕ್ವಶನ್ಸ್ ಗಳು ಬರುತ್ತೆ. ಕ್ವಶನ್ಸ್ ಅಂದ್ರೆ ಫಾರ್ಮುಲಾಸ್ ಗಳು ಮುಖ್ಯವಾದದ್ದು 1, 2, 3, 4 ಇದೆ. ಅದ್ರ ಮೇಲೆ ಕ್ವಶನ್ಸ್ ಕೇಳೋದು, ಒಂದಷ್ಟು ಬೇಸಿಕ್ಸ್ ಕಾನ್ಸೆಪ್ಟ್ ನಲ್ಲಿ ಕ್ವಶನ್ಸ್ ಕೇಳೋದು. ಸೊ ಈ ತರ ಕೂಡ ಬರುತ್ತೆ ನೋಡಿ. ಈ ಎಲ್ಲಾ ಸೀರೀಸ್ ಏನಿದೆ, ಈ ಎಲ್ಲಾ ಚಾಪ್ಟರ್ಸ್ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ, ಯಾವುದು ಭೌತಶಾಸ್ತ್ರ, ಎರಡೂ ಕೂಡ ನಾವು ಏನ್ ವಿಡಿಯೋ ಸೀರೀಸ್ ಮಾಡ್ತಾ ಇದೀವಿ. ಲ್ಯಾಂಡ್ ಸರ್ವರ್ ಪೇಪರ್ 2 ಅಂತ ಸೆಪರೇಟ್ ಪ್ಲೇ ಲಿಸ್ಟ್ ಇದೆ. ಅಂಡ್ ಇವತ್ತು ಮಾಡ್ತಾ ಇರೋದು, ಮುಂದೆ ಮಾಡೋದು ಎಲ್ಲಾ ಕೂಡ ವಿತ್ ಚಾಪ್ಟರ್ ವೈಸ್ ನಿಮಗೆ ಥಿಯರಿ ಕ್ಲಾಸು ಜೊತೆಗೆ ಅದರ MCQs ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಕೂಡ ಇದೆ. ಅದು ಕೂಡ ಇದು ಭೌತಶಾಸ್ತ್ರ ಮತ್ತೆ ಇದು ಭೂಗೋಳಶಾಸ್ತ್ರ, ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ಎರಡು ಸೇರಿ ಒಂದು PDF ಮಾಡಿರತಕ್ಕಂಥದ್ದು. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಬೇಕಾದ್ರೆ ತಗೋಬಹುದು. ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ, ಮೊಬೈಲ್ ನಂಬರ್. ಯಾಕಂದ್ರೆ ಇಮೇಲ್ ಐಡಿಗೆ ನಿಮಗೆ ಆಫ್ಟರ್ ಪೇಮೆಂಟ್ ಬರ್ತಕ್ಕಂಥದ್ದು ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಬಂದಿರುತ್ತೆ. ಅದರ ಒಳಗೆ ಈ ತರ ಡೌನ್ಲೋಡ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಓಕೆ, ಬೇಕಂದ್ರೆ ತಗೊಳ್ಳಿ, ಅದರ್ವೈಸ್ ವಿಡಿಯೋಸ್ ಇದೆ, ವಿಡಿಯೋಸ್ ನೋಡಬಹುದು. ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಲಿಂಕ್ಸ್ ನ ಶೇರ್ ಮಾಡ್ತೀವಿ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರು ಸಿಗುತ್ತೆ. ಸೊ ಬನ್ನಿ ಹಾಗಾದ್ರೆ ಸ್ನೇಹಿತರೆ, ಚಲನಶಾಸ್ತ್ರ ಡೈನಮಿಕ್ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ, ಮಿಕ್ಸ್ ಇರುತ್ತೆ. ಒಂದಷ್ಟು ಕನ್ನಡದಲ್ಲಿ ಇದೆ. ಮೋಸ್ಟ್ ಆಫ್ ದ ನಿಮ್ ಕನ್ನಡದ ಮೀಡಿಯಂ ಹೆಲ್ಪ್ ಆಗಲಿ ಅಂತ ಮಾಡಿರತಕ್ಕಂಥದ್ದು. ಇಂಗ್ಲಿಷ್ ಮೀಡಿಯಂ ಸೋರ್ಸಸ್ ಜಾಸ್ತಿ ಇರುತ್ತೆ, ಕನ್ನಡ ಮೀಡಿಯಂ ಇರಲ್ಲ. ಹಾಗಾಗಿ ಎಲ್ಲೆಲ್ಲಿ ಬೇಕಲ್ಲಿ ನಾನು ಇಂಗ್ಲಿಷ್ ಪದಗಳನ್ನು, ಇಂಗ್ಲಿಷ್ ಸೆಂಟೆನ್ಸ್ ಗಳನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ಚಲನಶಾಸ್ತ್ರ ಅಂತಕ್ಕಂಥದ್ದು ಏನಿದೆ, ಡೈನಮಿಕ್ಸ್ ಅಂತ ಏನ್ ಕರಿತೀವಿ, ಪ್ರಮುಖವಾದ ಪಾಯಿಂಟ್ ಅಂದ್ರೆ ಚಲನೆ ಅಂದ್ರೆ ಒಂದು ವಸ್ತು ಏನೇನು ನಿಂತಿರುತ್ತೆ ಅದು ಆ ಜಾಗ ಬಿಟ್ಟು ಕದಲೋದು. ಅಂದ್ರೆ ಇಟ್ ಮೈಟ್ ಬಿ ಸೇಮ್ ಡೈರೆಕ್ಷನ್, ಇಟ್ ಮೈಟ್ ಬಿ ಡಿಫರೆಂಟ್ ಡೈರೆಕ್ಷನ್ಸ್, ಆರ್ ಈ ಪೊಸಿಷನ್ ಇಂದ ಒಂಚೂರು ಮುಂದೆ ಹೋಗ್ಬೋದು. ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ, ಸ್ಥಾನಪಲ್ಲಟ ಅಂತ ಕರಿತೀವಿ. ಅಂದ್ರೆ ಈಗ ಒಂದು ಜಾಗದಿಂದ ಇನ್ನೊಂದು ಜಾಗ, ಅದು ಇಲ್ಲಾರು ಇರ್ಬೋದು, ಒಂದು ಪೊಸಿಷನ್ ಇನ್ನೊಂದು ಪೊಸಿಷನ್ ಇಲ್ಲಾರು ಇರ್ಬೋದು, ಅಥವಾ ಒಂದು ಬಾಡಿ ಇಲ್ಲಿ ತನಕ ಹೋಗಿ ಕೂಡ ಡಿಸ್ಪ್ಲೇಸ್ ಆಗ್ಬೋದು. ಅಂದ್ರೆ ಎರಡು ವಸ್ತುಗಳ ನಡುವೆ ಕನಿಷ್ಠ ದೂರಕ್ಕೆ ಸ್ಥಾನಪಲ್ಲಟ ಆಗ್ತಕ್ಕಂಥದ್ದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ ಇಸ್ ಅ ಸದಿಶ ಪರಿಣಾಮ ಅಂತ ಕರಿತೀವಿ. ಅಂದ್ರೆ ಒಂದು ಕಡೆಯಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಯ್ತು. ಸೊ ಎಷ್ಟು ವೇಗ ತಗೊಂತು ಇಂಟು ವೆಲಾಸಿಟಿ ಇಂಟು ಟೈಮ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಎಸ್ ಅಂತ ಕರಿತೀವಿ, ಅಥವಾ ಡಿ ಅಂತಾನು ಒಂದೊಂದ್ಸಲ ಕರಿತೀವಿ. ಓಕೆ, ಸೊ ಎಸ್ ಇಸ್ ಈಕ್ವಲ್ ಟು ವಿ ಅಂಡ್ ಟಿ ಇಸ್ ಅದರ ಫಾರ್ಮುಲಾ. ಇಂಥದ್ರ ಮೇಲೆ ನಿಮ್ ಕ್ವಶನ್ಸ್ ಬರ್ತಾ ಹೋಗ್ತದೆ. ಓಕೆ, ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಚಲಿಸುವ ದೂರ. ಓಕೆ, ಸೊ ಇದನ್ನ ನಾವ್ ಏನಂತ ಕರಿತೀವಿ, ಮೀಟರ್. ದೂರನ ಮೀಟರ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ನಾನು ಇಲ್ಲಿ ಡಯಾಗ್ರಾಮ್ ತೋರಿಸಿ ಕೂಡ ಎಕ್ಸ್ಪ್ಲೇನ್ ಮಾಡ್ಬರ್ತೇನೆ. ಡೈನಮಿಕ್ಸ್ ಅಂದ್ರೆ ಫೋರ್ಸ್, ಒಂದು ಬಾಡಿ ಮೇಲೆ ಫೋರ್ಸ್ ಚಲನ ಆಗ್ಬೇಕು ಅಂದ್ರೆ ಏನಾದ್ರು ಫೋರ್ಸ್ ಇರ್ಬೇಕಲ್ಲ ಸರ್. ಅದನ್ನ ಮುಂದೆ ಬೇರೆ ಬೇರೆ ಲಾಸ್ಗಳು ಅಂದ್ರೆ ಸಿದ್ಧಾಂತಗಳ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಆಲ್ಬರ್ಟ್ ಐನ್ಸ್ಟೈನ್ ಮಾಡ್ತಾನೆ. ಓಕೆ, ಏನೋ ಥಿಯರಿ ಆಫ್ ರಿಲೇಟಿವ್ ಮೋಷನ್ ಅಂತ ಕರಿತಾನೆ ಅವನು. ಮತ್ತೆ ಲಾಸ್ ಆಫ್ ಮೋಷನ್ಸ್, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಇದೆ. ಸೊ ಇವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಅಂದ್ರೆ ಒಂದು ವಸ್ತು ಮೇಲೆ ಪ್ರೆಷರ್ ಆಗ್ತಾಗ ಈ ಕಡೆ ಮೇಲ್ಗಡೆಯಿಂದ ಇರುತ್ತೆ, ಅದು ಕೆಳಗಡೆಯಿಂದ ಪ್ರೆಷರ್ ಇರುತ್ತೆ. ದಟ್ ಈಸ್ ಅಂದ್ರೆ ಇಟ್ ಈಸ್ ಅಟ್ ಎ ಸ್ಟಾರ್ಟಿಂಗ್ ಪ್ರೆಷರ್ ಆಗ್ತದೆ ಟೇಬಲ್ ಆನ್ ದ ಮಾಲ್. ಓಕೆ, ಹ್ಯಾಂಡ್ ಮುಖಾಂತರ. ಓಕೆ, ದಿಸ್ ಇಸ್ ಕಾಲ್ಡ್ ಫೋರ್ಸ್ ಎಕ್ಸರ್ಟೆಡ್. ಒಂದ್ಸರಿ ಫೋರ್ಸ್ ಆದ್ಮೇಲೆ ಮೂವ್ ಮಾಡಿದಾಗ ದಟ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಆಮೇಲೆ ತಡೆಯೋದು ಯಾವ ತರ ಅಂದ್ರೆ ಒಂದು ಬಾಡಿ ಮೂವ್ಮೆಂಟ್ ಆಗ್ಬೇಕು, ನಿಂತ್ಕೋಬೇಕು ಅಂದ್ರೆ ದೇರ್ ಮಸ್ಟ್ ಬಿ ಎನ್ ಎಕ್ಸ್ಟರ್ನಲ್ ಫೋರ್ಸ್, ಹೊರಗಿನ ಬಲ ಇರಬೇಕು ಅಂತ ಹೇಳಿ. ಓಕೆ, ಸೊ ಇದರಲ್ಲಿ ಬೇರೆ ಬೇರೆ ರೀತಿ ಮೋಷನ್ಸ್ ಇದೆ. ಒಂದು ಡೈರೆಕ್ಟ್ ಹಿಂಗ್ ಹೋಗುತ್ತೆ, ಇನ್ನೊಂದು ಹಿಂಗೋಗುತ್ತೆ, ರೊಟೇಷನಲ್ ಮೋಷನ್ ಆಗುತ್ತೆ, ಹಿಂಗೋಗುತ್ತೆ, ಬೇರೆ ಬೇರೆ ರೀತಿ ಹೋಗುತ್ತೆ. ಅದನ್ನ ರೆಕ್ಟಿಲಿನಿಯರ್ ಮೋಷನ್ ಅಂತೀವಿ, ಅಂದ್ರೆ ಡೈರೆಕ್ಟ್ ಆಗಿ ಒಂದೇ ಇದ್ರಲ್ಲಿ ಹೋಗ್ತಕ್ಕಂಥ ಹಾರಿಜಾಂಟಲಿ. ಆಂಗ್ಯುಲರ್ ಮೋಷನ್ ಅಂತ ಕರಿತೀವಿ. ಇದೆಲ್ಲ ಮುಂದೆ ಓದೋಣ, ನೋ ಪ್ರಾಬ್ಲಮ್. ಇನ್ನು ಸ್ಪೀಡ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಮುಖ್ಯವಾಗಿ ತುಂಬಾ ಜನಕ್ಕೆ ಇಲ್ಲಿ ಇದಾಗತಕ್ಕಂಥದ್ದು ಏನು ಅಂದ್ರೆ ಸ್ಪೀಡ್, ಓಕೆ, ವರ್ಸಸ್ ವೆಲಾಸಿಟಿ ವರ್ಸಸ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಅಂದ್ರೆ ಏನು ಸರ್, ಇದು ಸ್ಪೀಡ್ ಅಂದ್ರೆ ಜಾವಾ, ಓಕೆ, ಅಥವಾ ನಾವೇನಂತ ಕರಿಬಹುದು ಜಾವಾ ಅಂತ ಕರಿಬಹುದು, ವೇಗೋತ್ಕರ್ಷ. ಓಕೆ,
ಜಾವಾ ಅಂತ ಕರಿಬಹುದು. ಇದು ವೇಗ ವರ್ಸಸ್ ಆಕ್ಸಿಲರೇಷನ್ ಅಂದ್ರೆ ವೇಗೋತ್ಕರ್ಷ. ಸಿಂಪಲ್ ಇದೆ, ಇದು ಏನಿಲ್ಲ. ಸ್ಪೀಡ್ ಅಂದ್ರೆ ಇಷ್ಟೇ. ಇಟ್ ಈಸ್ ಎ ಸ್ಪೀಡ್ ಅಂತಕ್ಕಂಥದ್ದು ಏನು ಸರ್ ಅಂದ್ರೆ ಸ್ಪೀಡ್ ಅಂದ್ರೆ ಒಂದು ಲೈನ್ ಅಲ್ಲಿ ಹೋಗ್ತಾ ಇದೆ ಅಂತ. ಅಂದ್ರೆ ಯಾವ ಸ್ಪೀಡ್ ಅಲ್ಲಿ, ಈಗ ಒಂದು ಬಸ್ಸೋ ಕಾರೋ ಹೋಗ್ತಾ ಇದೆ ಸರ್ ಹಿಂಗೆ, ಓಕೆ, ಒಂದು 50 ಕಿಲೋಮೀಟರ್ ಹೋಗುತ್ತೆ 25 ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ, 50 ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲೇ ಹೋಗ್ಬೋದು, ಅಥವಾ 500 ಕಿಲೋಮೀಟರ್ 50 ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ಬೋದು, ಅಂದ್ರೆ ಪರ್ ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ಬೋದು. ಈ ತರ ಅಂದ್ರೆ ಸ್ಪೀಡ್ ಅಂತಕ್ಕಂಥದ್ದು ಏನಿದೆ ಅದ್ರ ದೂರ ಮತ್ತೆ ಕಾಲ, ಯಾವ ಟೈಮ್ ಅಲ್ಲಿ ಪರ್ ಸೆಕೆಂಡ್ ಅಂದ್ರೆ ಎಷ್ಟು ಟೈಮ್ ಅಲ್ಲಿ ಎಷ್ಟು ದೂರನ ಕನ್ಸಿಡರ್ ಮಾಡುತ್ತೆ ಅಂತ. ಈಗ 50 ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾ ಇದೆ, 50 ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ ಪರ್ ಒಬ್ಬ ಸೈಕಲ್ ನೋನ್ ಆಗಿರಬಹುದು. ಅಂದ್ರೆ ಇಲ್ಲೇನಾಗುತ್ತೆ, ಇದು ಜಸ್ಟ್ ನಿಮಗೆ ಒಂದು ಮ್ಯಾಗ್ನಿಟ್ಯೂಡ್ ಮಾತ್ರ ಹೇಳ್ತಾ ಇದೆ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು ಸರ್? ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಅದು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಅಂದ್ರೆ ಸ್ಪೀಡ್ ಅಂತಕ್ಕಂಥ ಜಸ್ಟ್ ಹೋಗ್ತಾ ಇದೆ ಅಂತ ಹೇಳ್ತಿದೀವಿ ನಾವು ಅಷ್ಟೇ, ಹೋಗ್ತಾ ಇದೆ ಸ್ಪೀಡ್ ಅಷ್ಟೇ. ಬಟ್ ಯಾವ ಡೈರೆಕ್ಷನ್ ಹೋಗ್ತಾ ಇದೆಯಲ್ಲ ಅದನ್ನ ನಾವೇನಂತ ಕರಿತೀವಿ? ವೆಲಾಸಿಟಿ ಅಂತ ಕರಿತೀವಿ. ಏಕಕಾಲದಲ್ಲಿ ಕಾಯದ ಸ್ಥಾನಪಲ್ಲಟ. ಓಕೆ, ಅದಕ್ಕೆ ಬರ್ತೀನಿ. ಸೊ ಇಲ್ಲಿ ಅದಕ್ಕಿಂತ ಮುಂಚೆ ಸ್ಪೀಡ್ ಅಂದ್ರೆ ಏನು, ಇದರಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಒಂದೊಂದ್ಸಲ ನಿಮಗೆ ಎಕ್ಸಾಮ್ ಗಳಲ್ಲಿ ಕೇಳ್ತಾರೆ. ಅಂದ್ರೆ ಈಗ ವೆನ್ ಟೂ ಈಕ್ವಲ್ ಬಾಡೀಸ್, ಓಕೆ, ಟೂ ಈಕ್ವಲ್ ಡಿಸ್ಟೆನ್ಸ್, ಓಕೆ, ಇಲ್ಲಿಂದ ಒಂದು ಇಲ್ಲಿಂದ ಈಕ್ವಲ್ ಡಿಸ್ಟೆನ್ಸ್, ಇದೊಂದು 5 ಕಿಲೋಮೀಟರ್ ಇದೊಂದು 5 ಕಿಲೋಮೀಟರ್, ಬಟ್ ಸ್ಪೀಡ್ ಬೇರೆ V1 V2. ನಾವು ಇದನ್ನೆಲ್ಲ ನಾವು ಆಪ್ಟಿಟ್ಯೂಡ್ ಅಲ್ಲಿ ಅಥವಾ ಮೆಂಟಲ್ ಎಬಿಲಿಟಿ ಎಲ್ಲ ನಿಮ್ಗೆಲ್ಲ ಈ ಫಾರ್ಮುಲಾಗಳ ನಿಮ್ಗೆ ಗೊತ್ತಿರುತ್ತೆ. ಈ ತರ ಇದ್ದಾಗ ಸೇಮ್ ಡಿಸ್ಟೆನ್ಸ್ ಅಥವಾ ಈಕ್ವಲ್ ಡಿಸ್ಟೆನ್ಸ್ ಡಿಫ್ರೆಂಟ್ ಸ್ಪೀಡ್ ಇದ್ದಾಗ ಇದರ ಆವರೇಜ್ ಸ್ಪೀಡ್ ಆವರೇಜ್ ಸ್ಪೀಡ್ ಏನಾಗುತ್ತೆ ಅಂದ್ರೆ ಸರಾಸರಿ ವೇಗ 2v1 × v2 by v1 + v2 ಅಂತ ಕರಿತೀವಿ. ಇವೆಲ್ಲ ಗೊತ್ತಿರುತ್ತೆ ನಿಮ್ ಫಾರ್ಮುಲಾ. ಹೆಂಗ್ ಬಂತು ಅವೆಲ್ಲ ಬೇಕಾಗಿಲ್ಲ ಈಗ ನಿಮ್ಗೆ. ಓಕೆ, ಫಿಸಿಕ್ಸ್ ಅಲ್ಲಿ ನಿಮ್ಗೆ ಡಿರೈವೇಶನ್ಸ್ ಮಾಡುವಂತ ನೆಸಿಟಿ ಇಲ್ಲ. MCQ ಅಷ್ಟೇ. ಡಿರೈವೇಶನ್ ಮಾಡಕ್ಕೆ ನೀವೇನೋ ಬೇರೆ ಇದನ್ನು ಓದ್ತಾ ಇಲ್ಲ, ಅಥವಾ PUC ಓದ್ತಾ ಇಲ್ಲ, ಅಥವಾ ಇಂಜಿನಿಯರಿಂಗ್ ಓದ್ತಾ ಇಲ್ಲ. ಓಕೆ, ಡಿರೈವೇಶನ್ಸ್ ಬೇಕಾಗಿಲ್ಲ ಇಲ್ಲಿ. ಅಂಡ್ ಅದೇ ರೀತಿ ಇಫ್ ದ ಬಾಡಿ ಟ್ರಾವೆಲ್ಸ್ ಆಫ್ ಈಕ್ವಲ್ ಟೈಮ್ಸ್ ವಿತ್ ಸ್ಪೀಡ್ v1 and v2, ಟೈಮ್ ಮಾತ್ರ ಸೇಮು, ಡಿಫ್ರೆಂಟ್ ಸ್ಪೀಡ್ಸ್ ಅಲ್ಲಿ ಇದೆ. ಈಕ್ವಲ್ ಟೈಮ್ಸ್ ಅಲ್ಲಿ ಡಿಫ್ರೆಂಟ್ ಸ್ಪೀಡ್ ಅಲ್ಲಿ ಹೋದಾಗ ಅವಾಗ ಆವರೇಜ್ ಸ್ಪೀಡ್ ಏನಾಗುತ್ತೆ? v1 + v2/2 ಆಗುತ್ತೆ. ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಓಕೆ, ಇಟ್ ಈಸ್ ಎ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ, ಇದು ಅರ್ಥಮೆಟಿಕ್ ಮೀನ್ ಅಂತ ಕರಿತೀವಿ. ತುಂಬಾ ಡೀಟೇಲ್ ಹೋಗೋಕೆ ಹೋಗ್ಬೇಡಿ, ಜಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಅದೇ ತರ ವೆಲಾಸಿಟಿ ಕೂಡ. ವೆಲಾಸಿಟಿ ಅಂದ್ರೇನು? ಯಾವ ಡೈರೆಕ್ಷನ್ ಸರ್? ಹಿಂಗ್ ಹೋಗ್ತಾ ಇದ್ಯಾ ಹಿಂಗೆ, ಹಿಂಗ್ ಹೋಗ್ತಿದ್ಯಾ ಹಿಂಗೆ, ಹಿಂಗ್ ಹೋಗ್ತಿದ್ಯಾ ಹಿಂಗೆ, ಯಾವ ಡೈರೆಕ್ಷನ್? ಅಥವಾ ನೀನ್ ಹಿಂಗ್ ಹೋಗ್ತಿದ್ಯಾ? ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಾವ ಸ್ಪೀಡ್ ಯಾವಾಗ್ಲೂ ಪಾಸಿಟಿವ್ ಇರುತ್ತೆ. ಅಂದ್ರೆ ಒಂದು ಪಾಸಿಟಿವ್ ಅಂದ್ರೆ ಹೋಗ್ತಾ ಇದೆ ಅದು. ಓಕೆ, ಇದು ಇಟ್ ಮೈಟ್ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಇರಬಹುದು ಇದು. ಓಕೆ, ನೆಗೆಟಿವ್ ಬೇಕಾದ್ರೆ ಹೋಗ್ತಾ ಇರೋದು ಕಮ್ಮಿ ಇರಬಹುದು. ಓಕೆ, ಸೊ ನೆಗೆಟಿವ್ ಪಾಸಿಟಿವ್ ಇರಬಹುದು, ನೆಗೆಟಿವ್ ಇರಬಹುದು. ಇಲ್ಲಿ ಸ್ಥಾನಪಲ್ಲಟ ಆಗ್ತಾ ಇದೆ. ಹಾಗಾಗಿ ಇದು ವೆಕ್ಟಾರ್ ಕ್ವಾಂಟಿಟಿ. ಅಂದ್ರೆ ಇದೇನಾಗ್ತಾ ಇದೆ? ವಿತ್ ಡೈರೆಕ್ಷನ್, ಯಾವ ಡೈರೆಕ್ಷನ್ ಹೋಗ್ತಾ ಇದೆ. ಈಗ ಒಂದು ಬಸ್ ಅದು ಸ್ಟ್ರೈಟ್ ಹೋಗ್ತಾ ಇದೆ, ಇದರಲ್ಲಿ ನಾರ್ತ್ ಹೋಗ್ತಾ ಇದೆಯಾ, ಸೌತ್ ಹೋಗ್ತಾ ಇದೆಯಾ, ಅಂದ್ರೆ ಡೈರೆಕ್ಷನ್ ಪ್ಲಸ್ ಅಂದ್ರೆ ಏನ್ ಹೇಳ್ತೀವಿ? ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂತ ಕರಿತೀವಿ. ಸೊ ಹಾಗಾಗಿ ಇದು ವೆಕ್ಟಾರ್ ಕ್ವಾಂಟಿಟಿ ಅಂತ, ಸದಿಶ ಪರಿಮಾಣ ಅಂತ ಕರಿತೀವಿ. ಓಕೆ, ಅಂದ್ರೆ ಸ್ಥಾನಪಲ್ಲಟ ಆಗ್ತಾ ಇದೆ. ಸೊ D/c ಅಂತ. ಇದು ಕೂಡ ಮೀಟರ್ ಪರ್ ಸೆಕೆಂಡ್, ಅದು ಕೂಡ ಮೀಟರ್ ಪರ್ ಸೆಕೆಂಡ್. ಇದು ಕೂಡ ಓಕೆ, ಇದರ ಒಂದು SI ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಅಂತಾನೆ ಕರಿತೀವಿ ಅಂತಾರಾಷ್ಟ್ರೀಯ ಇದರಲ್ಲಿ. ಅದೇ ರೀತಿ ವೆಲಾಸಿಟಿ ಬಗ್ಗೆ ಆಯ್ತು. ಹಾಗೆ ನಮ್ಗೆ ವೇಗೋತ್ಕರ್ಷ ವೆರಿ ಇಂಪಾರ್ಟೆಂಟ್. ವೇಗೋತ್ಕರ್ಷಕ್ಕೆ ಏನ್ ಡಿಫ್ರೆನ್ಸು ನೋಡಿ? ಇವೆಲ್ಲ ವೇಗ 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 ಅಂತಾನೆ ಇದೆ. ವೇಗೋತ್ಕರ್ಷಕ್ಕೆ ಏನ್ ಡಿಫ್ರೆನ್ಸು? ಯಾವ್ದೋ ಒಂದು ಹೋಗ್ತಾ ಇದೆ ಸರ್, ಹೋಗ್ತಾ ಇದೆ, ಈಗ ಒಂದೇ ಸ್ಪೀಡ್ ಅಲ್ಲಿ ಹೋಗ್ತದೆ, 5 ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಇದಕ್ಕಿದಂಗೆ ಈ ಪೊಸಿಷನ್ ಅಲ್ಲಿ ಏನಾಯ್ತು? ಅದು 20 ಕಿಲೋಮೀಟರ್ ಪರ್ ಸೆಕೆಂಡ್. ಅಂದ್ರೆ ಈ ಪೊಸಿಷನ್ ಏನ್ ಮಾಡ್ತೋ ಅದು? ಈಗ ನೀವು ಆಕ್ಸಿಲರೇಷನ್, ಈಗ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನೀವು ಸ್ಪೀಡೋಮೀಟರ್ ಕಾರು ಅಥವಾ ಎಲ್ಲ ನೋಡ್ತಾ ಇರ್ತೀರಾ. ಓಕೆ, ಸ್ಪೀಡ್ ತೋರಿಸ್ತಾ ಇರುತ್ತೆ ಎಷ್ಟು ಕಿಲೋಮೀಟರ್/h ಹೋಗ್ತಾ ಇದ್ದೀರಾ ಅಂತ. ಜೊತೆಗೆ ನೀವು ಫಾಸ್ಟ್ ಹೋಗ್ಬೇಕು, ನೀವೇನ್ ಮಾಡ್ತೀರಾ? ಪೆಡಲ್ ಒತ್ತೀರಾ, ಅಥವಾ ಆಕ್ಸಿಲೇಟರ್, ನೀವು ಸ್ಕೂಟರ್ ಅಲ್ಲಿ ಬೈಕ್ ಅಲ್ಲಿ ಆಕ್ಸಿಲೇಟರ್ ಜಾಸ್ತಿ ರೈಸ್ ಮಾಡ್ತೀರಾ. ಇಲ್ಲಿ ನಿಮಗೆ ಕಾರಲ್ಲಿ ಸ್ಪೀಡೋಮೀಟರ್ ಪಕ್ಕ ಇನ್ನೊಂದು ಮೀಟರ್ ಇರುತ್ತೆ, ಅಲ್ಲಿ ತೋರಿಸುತ್ತೆ. ನೀವು 10 ಫಾರ್ ಎಕ್ಸಾಂಪಲ್ 10 ಸೆಕೆಂಡ್ಸ್ ಒಳಗೆ ಇಲ್ಲಿ ನಿಮ್ಮ ಸ್ಪೀಡ್ ಏನ್ ಇವಾಗಿತ್ತು ಅದು 10 ಪಟ್ಟು ಜಾಸ್ತಿ ಆಯ್ತು, 5 ಪಟ್ಟು ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು? 10 ಕಿಲೋಮೀಟರ್ ಪರ್ ಸೆಕೆಂಡ್ ಜಾಸ್ತಿ ಆಯ್ತಾ? ಇಲ್ಲಿ ಬರೀ ಸೆಕೆಂಡ್ ಅಲ್ಲಿ ಮಾತಾಡ್ತಾನೆ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ಎಷ್ಟು ಬೇಗ ಜಾಸ್ತಿ ಆಯ್ತು ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? ಒಂದು ವೇಗೋತ್ಕರ್ಷ ಏನಾಗ್ತಾ ಇದೆ, ಒಂದು ಕಾಲ ಗಿವನ್ ಟೈಮ್ ಆಫ್ ಪೀರಿಯಡ್ ಅಲ್ಲಿ ಯಾವ ದರಕ್ಕೆ ನೀನು ಆಕ್ಸಲರೇಷನ್, ಅಂದ್ರೆ ಈಗ ನಾವ್ ಹೇಳ್ತೀವಿ ಅಪ್ಪ ನಂದು ಏನೋ ಪಿಕಪ್ ಇಲ್ಲ ಅಂತೀವಿ. ಈಗ ನಾರ್ಮಲ್ ವೆಹಿಕಲ್ ಕಾರ್ಗುನು, ಓಕೆ, SUVಗುನು ಏನಾಗುತ್ತೆ? ಇದು
ಆ ಸೆಕೆಂಡ್ ಸ್ಪೀಡ್ ಪಿಕಪ್ ಆಗಲ್ಲ, ಇಲ್ಲ ಆಗುತ್ತೆ. ಅಂದ್ರೆ ಎಷ್ಟು ಟೈಮ್ ಪೀರಿಯಡ್ ಅಲ್ಲಿ ಆ ಸ್ಪೀಡ್ ಪಿಕಪ್ ಮಾಡ್ತು. ಓಕೆ, ಚೇಂಜ್ ಆಫ್ ಸ್ಪೀಡ್ ಆಯ್ತು. ಓಕೆ, ದಟ್ ಈಸ್ ಕಾಲ್ಡ್ ವೇಗೋತ್ಕರ್ಷ. ಅಷ್ಟು ಆಕ್ಸಲರೇಟ್ ಆಗಿದೆ ಅಂತ. ಅಂದ್ರೆ ಇಲ್ಲಿ ಇನಿಷಿಯಲ್ ಸ್ಪೀಡ್ ನಾನು ನಿಮ್ಗೆ ಹೇಳಿದೆ, ಇದೊಂದು ಸ್ಪೀಡ್ ಬೇರೆ ಇದೆ, ಇದು V1, ಇದು ಆಫ್ಟರ್ ಸ್ಪೀಡ್ V2. ಇಟ್ ಮೈಟ್ ಬಿ ಡಿಫ್ರೆಂಟ್, ವೇಗ ಬದಲಾವಣೆ ಆಗ್ತಕ್ಕಂಥದ್ದು. ಸೊ ವೇಗೋತ್ಕರ್ಷನ ನಾವು ಎ ಇಂದ ಡಿನೋಟ್ ಮಾಡಬಹುದು. ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಫಾರ್ಮುಲಾ, ಆಕ್ಸಲರೇಷನ್ ಎ ಇಸ್ ಈಕ್ವಲ್ ಟು ವೇಗ ಬದಲಾವಣೆ ಏನಾಯ್ತು ಅಂದ್ರೆ ಮೊದ್ಲು ಯಾವ್ದೋ ಒಂದಿತ್ತು, ಇನ್ನೊಂದು ಯಾವ್ದೋ ಇತ್ತು. ಸೊ ಏನಂತ ಹೇಳ್ಬೋದು, V ಮೈನಸ್ ಯು ಬೈ ತೆಗೆದುಕೊಂಡ ಕಾಲ, ಎಷ್ಟು ಕಾಲದಲ್ಲಿ ನಾನು ಹೇಳಿದೆ 10 ಸೆಕೆಂಡ್ಸ್ ಅಲ್ಲ, ಇದರಲ್ಲಿ ಡಿವೈಡ್ ಬೈ ಸಿ, ಅಥವಾ ಸಿ ಬದಲು ಟಿ ಅಂತ ನಾವು ಹಾಕ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಅದನ್ನ ನಾವು ಬೇರೆ ಬೇರೆ ಕಡೆ ಬೇರೆ ರೀತಿ ಫಾರ್ಮುಲಾದಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಈಗ ನೋಡಿ, ಈ ತರ ನಾವು ಡಿಸ್ಪ್ಲೇ ಈ ಫಾರ್ಮುಲಾಗಳು ಯೂಸ್ ಮಾಡಬಹುದು. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಕೇಳಿದಾಗ ಅವನು ಓಕೆ, ಈ ಫಾರ್ಮುಲಾ ಬೇಕಾದ್ರೂ ಯೂಸ್ ಮಾಡ್ಬೋದು. ಅದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಆಕ್ಸಲರೇಷನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಇದನ್ನ ನಾವು ಎರಡು ಟೈಮು ಬೇರೆ ಬೇರೆ ಚೇಂಜ್ ಆಗುತ್ತೆ. ಅದಕ್ಕೆ ಇದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಫಾರ್ ದಿಸ್ ಇಟ್ ಇಸ್ ಎ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಇಲ್ಲಿ ಕೊಟ್ಟಿದ್ದೀನಿ ಸ್ಕೇಲಾರ್ ಅಂಡ್ ವೆಕ್ಟರ್ ಕ್ವಾಂಟಿಟೀಸ್ ಏನಿರುತ್ತೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಆಕ್ಸಲರೇಷನ್ ಬಗ್ಗೆ ಇಲ್ಲಿ ಕನ್ನಡದ ಇಂಗ್ಲಿಷಲ್ಲಿ ಕೇಳ್ತೀರಾ ಅಂತ ಇಲ್ಲಿ ಇಂಗ್ಲಿಷಲ್ಲಿ ತಗೊಂಡಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ. ಇನ್ನು ಡೈರೆಕ್ಟ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಫಾರ್ಮುಲಾ ನೋಡ್ಕೊಳ್ಳಿ. ಇಟ್ ಇಸ್ ಸ್ಕೇಲಾರ್, ಇಟ್ ಇಸ್ ಅ ವೆಕ್ಟರ್, ಇಟ್ ಇಸ್ ಅ ವೆಕ್ಟರ್, ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್ ಅಂತ ಕರಿತೀವಿ. ಅಂದ್ರೆ ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ವೆಲಾಸಿಟಿನೇ, ಬಟ್ ಚೇಂಜ್ ಯಾವಾಗ ಆಗುತ್ತೆ, ಸೊ ಚೇಂಜ್ ಇನ್ ವೆಲಾಸಿಟಿ ಡಿವೈಡ್ ಬೈ ಟೈಮ್ ಅಂತ ಕರಿತೀವಿ. ಓಕೆ, ಅರ್ಥ ಆಗಿದೆ ಅಂತೀನಿ. 3 ಕಾನ್ಸೆಪ್ಟ್ಸ್ ನಿಮಗೆ ಡಿಫರೆನ್ಸ್. ಇದನ್ನ ಎಕ್ಸಾಮ್ ಅಲ್ಲಿ ನಿಮಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕೇಳ್ತಾರೆ. ಅದು ಮುಂದೆ ಇನ್ನೊಂದು ಫಾರ್ಮುಲಾಗಳು ಬರುತ್ತೆ ನೋಡಿ, ಈ ಫಾರ್ಮುಲಾಗಳನ್ನ ಯುಟಿಲೈಸ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ನಿಮಗೆ ಈಕ್ವೇಶನ್ಸ್ ಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ ಈ ಚಾಪ್ಟರ್ ಫಾರ್ಮುಲಾಗಳು ಜಾಸ್ತಿ ಕೇಳೋದು. ಈ ಚಾಪ್ಟರ್ ಇಂದ ಫಾರ್ಮುಲಾಗಳು ಕೇಳ್ತಾರೆ ನಿಮಗೆ. ಅಂದ್ರೆ ಈಕ್ವೇಶನ್ಸ್ ಆಫ್ ಆಕ್ಸಲರೇಷನ್ ಆಫ್ ಮೋಷನ್ಸ್ ನಿಮಗೆ ಬೇರೆ ಬೇರೆ ಒಂದು ಇಟ್ಕೊಂಡು ಹೆಂಗೆ ನಾವು ಇದು ಮಾಡ್ತೀವಿ ಅಂತ. ಈಗ ಇಲ್ಲೇನಿದೆ, ವೇಗವರ್ಧಿತ ಆಕ್ಸಲರೇಷನ್ ಇದೆ, ಚಲನೆಯ ಸಮೀಕರಣ ಚಲನಶಾಸ್ತ್ರ ಸಮೀಕರಣಗಳು ಎಂದು ಕರೆಯುತ್ತಾರೆ. ಓಕೆ, ಇವು ಸ್ಥಿರ ವೇಗ ವರ್ಗದೊಂದಿಗೆ ವಸ್ತುಗಳ ಚಲನೆ ವಿವರಿಸುತ್ತೆ. ಈ ಸಮೀಕರಣ ಆರಂಭಿಕ ವೇಗ, ಅಂತಿಮ ವೇಗ, ವೇಗವರ್ಧನೆ ಅಂದ್ರೆ ಆಕ್ಸಲರೇಷನ್, ಸಮಯ, ಸ್ಥಳಾಂತರ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎಸ್ ಅಂತ ಕರಿತೀವಿ. ಇದನ್ನ ಇಟ್ಕೊಂಡು ಫಾರ್ಮುಲಾಗಳನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಏನ್ ಕೇಳಬಹುದು ನೋಡಿ, ಫಾರ್ ಎಕ್ಸಾಂಪಲ್ ಮೊದಲನೇದು ನೋಡಿ, ಫೈನಲ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಇನಿಷಿಯಲ್ ವೆಲಾಸಿಟಿ. ಓಕೆ, ಕೇಳಬಹುದು. ಅಂದ್ರೆ ಫೈನಲ್ ವೆಲಾಸಿಟಿ ಏನು ಅಂತ ಕೇಳಬಹುದು. ಇನಿಷಿಯಲ್ ಮೊದಲನೇದು ಕೊಟ್ಟಿರ್ತಾನೆ, ಆಕ್ಸಲರೇಷನ್ ಮತ್ತೆ ಟೈಮ್ ಕೊಟ್ಟಿರ್ತಾನೆ. ಓಕೆ, ಅಥವಾ ಇದ್ರಲ್ಲಿ ನಿಮಗೆ ಫೈನಲ್ ಕೊಟ್ಬಿಟ್ಟು ಇನಿಷಿಯಲ್ ಕೇಳಬಹುದು. ಆಕ್ಸಲರೇಷನ್ ಟೈಮ್ ಕೊಟ್ಟಾಗ ಇದೇನಾಗುತ್ತೆ, ಈ ಈಕ್ವೇಷನ್ ಚೇಂಜ್ ಆಗುತ್ತೆ, ಯು ಇಸ್ ಈಕ್ವಲ್ ಟು ವಿ ಮೈನಸ್ ಎ ಟಿ ಆಗುತ್ತೆ. ಹೆಂಗ್ ಬೇಕಾದ್ರೂ ಆಗ್ಬೋದು. ಅದೇ ತರ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಕೊಡ್ತಾರೆ. ಅಂದ್ರೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಕೊಟ್ಟು ನಿಮಗೆ, ಅಥವಾ ವೆಲಾಸಿಟಿಲಿ ಯಾವ್ದ್ರಲ್ಲಿ ಆಗಿದೆ ಅಂತ ಕೊಟ್ಟು, ಅದರ ವೇಗೋತ್ಕರ್ಷ ಕೊಟ್ಟು, ಟೈಮ್ ಅಲ್ಲಿ ಎಷ್ಟಾಗಿದೆ ಅಂತ ಕೊಟ್ಟಾಗ ಇದು ಹೆಂಗ್ ಬಂತು ಅಂತ ಮಾತಾಡಕೋಲ್ಲ. ಹೆಂಗೆ ಡಿರೈವೇಶನ್ ಬೇಕಾಗಿಲ್ಲ ನಿಮಗೆ, ಜಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಅಷ್ಟೇ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇದನ್ನ ನಿಮ್ಗೆ ಒಂದ್ 2-3 ನಾನು ಲಾಸ್ಟ್ ಅಲ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಸ್ತೀನಿ. ಓಕೆ, ಅವಾಗ ಗೊತ್ತಾಗುತ್ತೆ ಯಾವ ತರ ಕೊಟ್ಟಾಗ ಯಾವ ತರ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ. ಅದೇ ತರ ಇದು ಕೂಡ ಫಾರ್ಮುಲಾ. ಈ ಫಾರ್ಮುಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಚಾಪ್ಟರ್ ನಿಮಗೆ ಈ ತರ ಫಾರ್ಮುಲಾಸ್ ರಿಲೇಟೆಡ್ ಕೇಳ್ತಾರೆ. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಇದು ನಾವು ಸ್ಟ್ರೈಟ್ ಲೈನ್ ಮಾತಾಡ್ತಾ ಇದೀವಿ ಸರ್, ಹಾರಿಜಾಂಟಲ್ ಲೈನ್. ಹಾಗೆ ವರ್ಟಿಕಲ್ ಲೈನ್ ಬಗ್ಗೆ ಬಿದ್ರೆ, ಮೇಲಿಂದ ಕೆಳಗೆ ಬರ್ತಾ ಇದೆ ಅಥವಾ ಏನೋ ಒಂದು ಮೇಲಿಂದ ವಸ್ತು ಕೆಳಗೆ ಬೀಳ್ತಾ ಇದೆ ಅಂತ ಕೇಳಿದಾಗ ಎ ಬದಲು ಇಲ್ಲಿ ಜಿ ರಿಪ್ಲೇಸ್ ಮಾಡಬೇಕು. Okay, gravity. Okay, if anybody falling freely under the gravity, then A is replaced by, okay, A is, one second, A is replaced by G. ಯಾಕಂದ್ರೆ ಮೇಲಿಂದ ಕೆಳಗೆ ಗ್ರಾವಿಟಿ, ಆಕ್ಸಲರೇಷನ್ ಬದಲು ಗ್ರಾವಿಟಿ ಬರುತ್ತೆ ಇಲ್ಲಿ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಇಫ್ an object is thrown vertically upward, ಇದು ಕೆಳಗಡೆ ಆಯ್ತು, ಮೇಲ್ಗಡೆ ಮಾಡಿದಾಗ A ಬದಲು ಮೈನಸ್ ಜಿ ಆಗುತ್ತೆ. ಓಕೆ, ಯಾಕಂದ್ರೆ ರಿವರ್ಸ್ ಆಗ್ತಾ ಇದೆ, ಏನೋ ಗ್ರಾವಿಟಿಗೆ ವಿರುದ್ಧ ದಿಕ್ಕಿನಲ್ಲಿದೆ. ನಾನು ಹೇಳಿದ್ರೆ ಅರ್ಥ ಆಗ್ತಿದಲ್ಲ? ಸೊ ವೆರಿ ಇಂಪಾರ್ಟೆಂಟ್. ಸೊ ಈ ತರ ಇಲ್ಲೊಂದಷ್ಟು ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಇಲ್ಲಿ ಗ್ರಾಫ್ ಬಗ್ಗೆ ಕೊಟ್ಟಿದ್ದೀನಿ ಅಷ್ಟೇ. ದಟ್ ಮಚ್ ನಾಟ್ ಮಚ್ ಇಂಪಾರ್ಟೆಂಟ್, ಒಂದ್ಸಲ ಓದ್ಕೊಳ್ಬೇಕು ಅಂದ್ರೆ. ಸೊ ಇದು ಬಿಟ್ರೆ ನೆಕ್ಸ್ಟ್ ಚಲನೆಯ ನಿಯಮಗಳು ಗೊತ್ತಿರಬೇಕು ನಿಮಗೆ. ಅಂದ್ರೆ ಇಲ್ಲಿ ನ್ಯೂಟನ್ಸ್ ಮತ್ತೆ ಐನ್ಸ್ಟೈನ್ ಮುಂದೆ ತಗೋತೀನಿ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮೋಷನ್ ಯಾವ ಟೈಪ್ ಆಗುತ್ತೆ ಅಂತ. ಬಟ್ ನಿಯಮ ಫಸ್ಟ್ ನೋಡ್ಬೋಣ. ನ್ಯೂಟನ್ಸ್ ಲಾ ಆಫ್ ಮೋಷನ್, ಇದು ತುಂಬಾ ಈಸಿ, ನಿಮ್ಗೆ ಗೊತ್ತೇ ಇರುತ್ತೆ. ಎಲ್ಲ ಜಿ ಕೆ ನಾರ್ಮಲ್ ಕೇಳಿರ್ತಾರೆ, ಬೇಸಿಕ್ ನೀವು ಇದನ್ನ ಕೂಡ ಸೈನ್ಸ್ ಓದ್ಬೇಕಾದ್ರೆ ಓದಿರ್ತೀರ. 3 ನಿಯಮಗಳು ನ್ಯೂಟನ್ಸ್ ಕೊಟ್ಟಿದ್ದ ಅಲ್ವಾ? ಮೊದಲ ನಿಯಮ, ಎರಡನೇ ನಿಯಮ, ಮೂರನೇ ನಿಯಮ ಮುಖ್ಯವಾದದ್ದು. ಇದರಲ್ಲಿ ಮೊದಲ ನಿಯಮ, ಒಂದು ವಸ್ತುವಿನಲ್ಲಿ ಬಾಹ್ಯ ಬಲ ಪ್ರಯೋಗವಾಗುವವರೆಗೂ ಅದು ಸ್ಥಿತಿ ಬದಲಾಯಿಸಲ್ಲ. ಅಂದ್ರೆ ನಿಮಗೆ ಎಕ್ಸ್ಟರ್ನಲ್ ಫೋರ್ಸ್ ಆಗೋ ತನಕ ಅಲ್ವಾ ಸರ್, ಅಲ್ಲೇ ಇರುತ್ತೆ. ಯಾವ್ದಾರು ಎಕ್ಸ್ಟರ್ನಲ್ ಬಲ, ಎಕ್ಸ್ಟರ್ನಲ್ ಫೋರ್ಸ್ ಬೀಳಬೇಕು. ಈಗ ಫಾರ್ ಎಕ್ಸಾಂಪಲ್ ಇನರ್ಷಿಯಾ ಅಂತ ಕೇಳ್ತಾನೆ ನಿಮ್ಗೆ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇನರ್ಷಿಯಾ ಅಟ್ ರೆಸ್ಟ್ ಅಂತ. ಓಕೆ, ಅಂದ್ರೆ ಜಡತ್ವ. ಓಕೆ, ಅಟ್ ರೆಸ್ಟ್ ಅಲ್ಲಿ ಬೇರೆ, ಅಟ್ ಮೋಷನ್ ಅಲ್ಲಿ ಬೇರೆ.
ಓಕೆ, ನಾನು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಬಸ್ಸಿನ ಪ್ರಯಾಣ ಮಾಡುತ್ತಿರೋ ವ್ಯಕ್ತಿ ಬಸ್ಸಿನ ಬ್ರೇಕ್ ಹಾಕಿದಾಗ ಮುಂದಕ್ಕೆ ಮುಗಿಸ್ದಂಗೆ ಆಗುತ್ತೆ. ಇದು ಇನರ್ಷಿಯಾ, ಜಡತ್ವ ಏನಿರುತ್ತೆ ಕೂತಿರುತ್ತೆ, ಫೋರ್ಸ್ ಏನೋ ಆಗ್ತಾ ಇತ್ತು ಅಲ್ವಾ ಸರ್? ಇದು ಯಾವುದು? ಇನರ್ಷಿಯಾ ಅಟ್ ರೆಸ್ಟ್, ಇನರ್ಷಿಯಾ ಅಟ್ ಮೋಷನ್ ಹೇಳ್ದು ಬೇಡ. ಎಸ್, inertia at rest. Okay, when a bus or train at rest starts to move, suddenly passengers sitting in a jerk ಆಗೋದು, ಅದ ಸಡನ್ ಆಗಿ ಬ್ರೇಕ್ ಆದಾಗ ಜರ್ಕ್ ಇದು ಸರಿ ಇನರ್ಷಿಯಾ ಅಟ್ ರೆಸ್ಟ್. ಅದು ಮೂವ್ಮೆಂಟ್ ಆಗ್ತಾ ಇರ್ಬೇಕಾದ್ರೆ ಬಸ್ಸು ಅಥವಾ ಟ್ರೈನ್ ಸ್ಟಾಪ್ ಮಾಡಿದಾಗ ಇಟ್ ಇಸ್ ಇನರ್ಷಿಯಾ ಆಫ್ ಮೋಷನ್. ಓಕೆ, ಜರ್ಕ್ ಹೊಡೆದು ಫಾರ್ವರ್ಡ್ ಮುಂದೆ ಹೋಗಿ ಕೂತ್ಕೊಳ್ತಕ್ಕಂಥದ್ದು ಅದು ಮೋಷನ್. ಇನರ್ಷಿಯಾ ಆಫ್ ಮೋಷನ್, ಇನರ್ಷಿಯಾ ಆಫ್ ರೆಸ್ಟ್ ಅಂದ್ರೆ ನಿಂತಿದ್ದಾಗ ಸಡನ್ ಆಗಿ ಸ್ಟಾರ್ಟ್ ಮಾಡಿದ್ರೆ. ಓಕೆ, ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಪ್ಯಾಸೆಂಜರ್ ಜಂಪಿಂಗ್ ಔಟ್ ಆಫ್ ದ ರ್ಯಾಪಿಡ್ಲಿ ಮೂವಿಂಗ್ ಬಸ್ ಆರ್ ಟ್ರೈನ್, ಅಲ್ಲ ಬಸ್ಸಿಂದ ಮೂವಿಂದ ಜಂಪ್ ಮಾಡಿದಾಗ ಅವನೇನಾಗುತ್ತೆ, ಒಂದ್ ಸ್ವಲ್ಪ ಮುಂದೆ ಹೋಗಿ ನಿಂತ್ಕೋತಾನೆ. ಓಕೆ, ದಟ್ ಈಸ್ ಕಾಲ್ಡ್ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರಿತೀವಿ. ಫಾರ್ವರ್ಡ್ ಹೋಗಿ ಕೂತ್ಕೋತಾನೆ. ಓಕೆ, ಇದು ನ್ಯೂಟನ್ಸ್ ಲಾ ಆಫ್ ಮೋಷನ್ಸ್ ಬಗ್ಗೆ ಹೇಳುತ್ತೆ. ಅದು ಮೊದಲನೇದು. ನಿಮ್ಗೆ ಎಲ್ಲಿ ತನಕ ತಬ್ಬಲ್ಲ ಅಲ್ಲಿ ತನಕ ಅದಲ್ಲೇ ಇರುತ್ತೆ ಅಂತ. ಎರಡನೇ ನಿಯಮ, ಒಂದು ವಸ್ತು ಮೇಲೆ ಒಟ್ಟು ಬಲ ಪ್ರಯೋಗವು ವಸ್ತುವಿನ ರಾಶಿ ವೇಗೋತ್ಕರ್ಷದ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಅಂತ. ಹೌದು, ಆ ಬಲ ಪ್ರಯೋಗ ಹೆಂಗಿರುತ್ತೆ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಅನ್ನೋದ್ರ ಹೆಂಗೆ ಅದು ಗುರುಸ್ ಮಾಡ್ತೀವಿ ಅಂದ್ರೆ ಅದರ ಮಾಸ್, ಅದರ ಬಲ ಏನಿರುತ್ತೆ ಫೋರ್ಸ್ ಇಸ್ ಈಕ್ವಲ್ ಟು ಅದರ ಮಾಸ್ ಹೆಂಗಿದೆ, ಓಕೆ, ಮತ್ತೆ ಅದರ ವೇಗ ಹೆಂಗಿದೆ, ಅದರ ಮೇಲೆ ಎಷ್ಟು ಬಲ ಬಿತ್ತು ಅಂತ ನಾವು ಕಂಡುಹಿಡ್ತೀವಿ. ಅಂದ್ರೆ ಏನರ್ಥ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತಗೊಂಡಿದ್ದೀನಿ ನೋಡಿ, ನೀವು ಫೋರ್ಸ್ ಎಷ್ಟು ಆಗ್ತಾ ಇದ್ದೀರಾ ಅಂದ್ರೆ ಹೆಂಗೆ ಅಂದ್ರೆ ಇದ್ರ ತೂಕದ ಮೇಲೆ, ಮತ್ತೆ ಅದ್ರ ಎಷ್ಟು ದೂರ ಆಗುತ್ತೆ. ತೂಕ ಜಾಸ್ತಿ ಇದ್ರೆ ತೂಕ ಕಮ್ಮಿ ದೂರ ಆಗುತ್ತೆ. ನಿಮ್ ಫೋರ್ಸ್ ಜಾಸ್ತಿ ಇದ್ರೆ ತೂಕ ಜಾಸ್ತಿ ಇದ್ರೂ ಮೂವ್ ಆಗುತ್ತೆ ಅದ್ರ ಮೇಲೆ. ಇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಓಕೆ, ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್ ಅಂತ ಕರಿತೀವಿ. ಎಫ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಂ ಇಂಟು ಎ ಅಂತ ಕರಿತೀವಿ. ಓಕೆ, ಅದೇ ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಮಾಸ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಎ ಅಂತ ಕರಿತೀವಿ. ಓಕೆ, ಅದೆರಡು ರೆಸಿಪ್ರೋಕಲ್ ಆಗಿರ್ತವೆ. ಸೊ ಇದು ಗೊತ್ತಿರಬೇಕು. ಮೊಮೆಂಟಮ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಇದನ್ನ. ಫೈನ್ ಸರ್, ಇಲ್ಲಿ ಮೂರನೇ ನಿಯಮಕ್ಕೆ ಬಂದ್ರೆ ಏನ್ ಹೇಳುತ್ತೆ, ಇದು ಒಂದು ಕ್ರಿಯೆಗೆ ಸಮನಾದ ಅಥವಾ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ. ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ. ಈಗ ರಾಕೆಟ್ ಹೋಗ್ಬೇಕಾದ್ರೆ ಫಾಸ್ಟ್ ಆಗಿ ಹೋಗ್ಬೇಕು ಅಂದ್ರೆ ಅಷ್ಟೇ ಬಲ ಬರಬೇಕು, ಇಲ್ಲಿ ಕೆಳಗಡೆ ಅಷ್ಟೇ ಫಾಸ್ಟ್, ಎಷ್ಟು ಫಾಸ್ಟ್ ಆಗಿ ಹೋಗ್ಬೇಕು ಅಷ್ಟು ಫಾಸ್ಟ್ ಕೆಳಗಡೆ ಬೆಂಕಿ ಬರ್ತಾ ಇರುತ್ತೆ. ಆ ಭೂಮಿಯ ಪ್ರೆಷರ್ನ ಹಾಕಿ ನಾವೀಗ ಮುಂದಕ್ಕೆ ಹೋಗ್ಬೇಕಂದ್ರೆ ಏನೇ ಹಿಂದಕ್ಕೆ ಒಂಚೂರು ಹೊಡೆದು ಹಿಂದಕ್ಕೆ ಹೋಗ್ತೀವಿ, ಅಲ್ಲಿ ಮುಂದಕ್ಕೆ ಹೋಗ್ತೀವಿ. ಹಿಂಗೆ ಬಂದೂಕು ಅಷ್ಟೇ, ಒಂದು ಬಂದೂಕಿನ ಗುಡಿ ಎಷ್ಟು ಬಲದಿಂದ ಮುಂದೆ ನುಗ್ಗುದು ಅಷ್ಟೇ ಬಲದಿಂದ ಬಂದೂಕು ಹಿಂದಕ್ಕೆ ಚಲಿಸಿ ಮುಂದೆ ನುಗ್ಗುತ್ತೆ. ಇವೆಲ್ಲ ನೀವು ಆನಿಮೇಷನ್ ಅಲ್ಲಿ ನೋಡಿರ್ತೀರ. ಅರ್ಥ ಆಗ್ತಿದೆಯಲ್ಲ? ಸೊ ಅದೇ, ಸೊ ಇಲ್ಲೂ ಕೂಡ ಇದನ್ನ ನೋಡಬಹುದು ನಿಮಗೆ. ಥರ್ಡ್ ಲಾ ಆಫ್ ಮೋಷನ್, ಇನರ್ಷಿಯಾ ಆಫ್ ರೆಸ್ಟ್. ಇಲ್ಲಿ ನೋಡಿ, ಇದು ಇನರ್ಷಿಯಾ ಆಫ್ ಮೋಷನ್, ಕೂತ್ಕೊಂಡಿದ್ದಾಗ ಸಡನ್ ಆಗಿ ಹೋಗ್ಬೇಕಾದ್ರೆ ಬೇಕಾದಾಗ. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು ಸರ್. ಓಕೆ, ಮೊಮೆಂಟಮ್ ಅಂದ್ರೆ ಅದೇ ಮೊಮೆಂಟಮ್ ನಾನು ಹೇಳಿದ್ನಲ್ಲ, ಮೊಮೆಂಟಮ್ ಆಫ್ ಮೂವಿಂಗ್ ಬಾಡಿ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮಾಸ್ ಆನ್ ವೆಲಾಸಿಟಿ ಅಂತ. ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ. ಫೈನ್ ಸರ್, ನ್ಯೂಟನ್ ಸೆಕೆಂಡ್ ಲಾ ಮತ್ತು ಥರ್ಡ್ ಲಾ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಬೇರೆ ಬೇರೆ ಎಕ್ಸಾಂಪಲ್ ಮುಖಾಂತರ ಕೇಳ್ತಾನೆ, ಅದಕ್ಕೆ ನಾನು ಪಿಕ್ಚರ್ ಅಲ್ಲಿ ಎಕ್ಸಾಂಪಲ್ ಮುಖಾಂತರ ಕೂಡ ತೋರಿಸಿದ್ದೀನಿ. ಬೇರೆ ಬೇರೆ ಎಕ್ಸಾಂಪಲ್, ಕಲ್ ಮೂವ್ ಆಗೋದಾಗಿರ್ಬೋದು, ದ ಅಮೌಂಟ್ ಆಫ್ ಆಕ್ಸಿಲೇಷನ್ ಆಫ್ ಅ ಬಾಡಿ ಇಸ್ ಪ್ರಪೋರ್ಷನಲ್ ಟು, ಇಲ್ಲಿ ಆನೆನ ತಳೆದಾಗಿರ್ಬೋದು, ನಾಯಿ ನೀವು ಎಳಿತಾ ಇರೋದು ನಾಯಿನೂ ಎಳಿತಾ ಇರುತ್ತೆ ಆಪೋಸಿಟ್ ಡೈರೆಕ್ಷನ್. ಇವಾಗ ನ್ಯೂಟನ್ ಥರ್ಡ್ ಲಾಗೆ ಉದಾಹರಣೆಗಳು. ಇದು ಲಾ ಆಫ್ ರಿಲೇಟಿವಿಟಿ ಬಗ್ಗೆ ಗೊತ್ತಿರಬೇಕು. ಐನ್ಸ್ಟೈನ್, ಓಕೆ, ಆಲ್ಬರ್ಟ್ ಐನ್ಸ್ಟೈನ್ ಲಾ ಆಫ್ ರಿಲೇಟಿವಿಟಿ ಅಂತಕ್ಕಂಥದ್ದು ಏನಿದೆ, ಇದು ಫಿಸಿಕ್ಸ್ ಅಲ್ಲಿ ಎವ್ರಿಥಿಂಗ್ ಇಸ್ ಕಾನ್ಸ್ಟೆಂಟ್. ಓಕೆ, ಲಾಸ್ ಆಫ್ ಫಿಸಿಕ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಕ್ರಾಸ್ ಆಲ್ ನಾನ್ ಆಕ್ಸಿಲೇಟಿಂಗ್ ಫ್ರೇಮ್ಸ್ ಅಂಡ್ ಡಿಸ್ಕ್ರೈಬ್ ಹೌ ಸ್ಪೇಸ್, ಟೈಮ್ ಅಂಡ್ ಗ್ರಾವಿಟಿ ಇಂಟ್ರಾಕ್ಟ್, ಪ್ರೊಫೌಂಡ್ಲಿ ಇಂಪ್ಯಾಕ್ಟಿಂಗ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ದ ಯೂನಿವರ್ಸ್. ಅಂದ್ರೆ ಎಲ್ಲ ನಿಮಗೆ ಲಾಗಳು, ಈಗ ನೀವೆಲ್ಲ ನಿಂತಿರ್ತೀರ ಸರ್, ಸ್ಪೇಸು, ಟೈಮು, ಲೈಟ್ ಬರ್ತಾ ಇರುತ್ತೆ, ಸ್ಪೀಡ್ ಎಲ್ಲ ಸೇಮು. ನೀವು ಮೂವ್ಮೆಂಟ್ ಆಗೋದ್ರ ಮೇಲೆ ಡಿಪೆಂಡ್. ಒಬ್ಬ ಹಿಂದೆ ಇರ್ತಾನೆ, ಒಬ್ಬ ಮುಂದೆ ಇರ್ತಾನೆ, ಅವ್ನು ನೋಡೋದ್ರ ಮೇಲೆ, ಅವ್ನ ಹೈಟ್ ಮೇಲೆ, ಅವ್ನ ಡಿಸ್ಟೆನ್ಸ್ ಮೇಲೆ. ಅದನ್ನೇ ಹೇಳ್ತಕ್ಕಂಥ ದಟ್ ಈಸ್ ಕಾಲ್ಡ್ ಲಾ ಆಫ್ ರಿಲೇಟಿವಿಟಿ ಅಂತ ಕರಿತೀವಿ. ನೋಡಿ, ಆಲ್ಬರ್ಟ್ ಐನ್ಸ್ಟೈನ್ ಥಿಯರಿ ಆಫ್ ರಿಲೇಟಿವಿಟಿ ಸ್ಟೇಟ್ ದಟ್ ಸ್ಪೇಸ್, ಟೈಮ್ ಅಂಡ್ ಗ್ರಾವಿಟಿ ಆರ್ ನಾಟ್ ಅಬ್ಸಲ್ಯೂಟ್. ಓಕೆ, ಅದು ಅಬ್ಸಲ್ಯೂಟ್ ಅಲ್ಲ, ಬಟ್ ರಿಲೇಟಿವ್ ಟು ದ ಅಬ್ಸರ್ವರ್ಸ್ ಮೋಷನ್. ಓಕೆ, ಅಂದ್ರೆ ಅಬ್ಸರ್ವರ್ಸ್ ಹೆಂಗ ಮೋಷನ್ ಆಗ್ತದೆ ಅದಕ್ಕೆ ರಿಲೇಟಿವ್ ಮಾಡ್ಕೋತಾ ಹೋಗ್ತಾರೆ. ಓಕೆ, ಅದು ಅಲ್ಲಲ್ಲೇ ಇರುತ್ತೆ, ಅದೇ ಸ್ಪೀಡ್ ಅಲ್ಲಿ ಇರುತ್ತೆ. ಎವ್ರಿಥಿಂಗ್ ಇಸ್ ಟು ಬಿ ಕಾನ್ಸ್ಟೆಂಟ್ ಅಂತ. ಓಕೆ, ಕಾನ್ಸ್ಟೆಂಟ್ ಅಕ್ರಾಸ್ ಆಲ್ ನಾನ್ ಆಕ್ಸಿಲೇಟಿಂಗ್ ಫ್ರೇಮ್ಸ್. ಓಕೆ, ಇಟ್ ಪಾಯಿಂಟ್ಸ್ ದಟ್ physical laws are identical for all observers. The speed of light is constant. Gravity is the curvature of the space-time caused by massive objects ಅಂತ. ಅದನ್ನ ಲಾ ಆಫ್ ರಿಲೇಟಿವಿಟಿ ಅಂತ ಕರಿತೀವಿ. ಅದಕ್ಕೆ ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ ಇಂಗ್ಲಿಷ್ ಕನ್ನಡದಲ್ಲೂ. ಚಲನೆಯ ಒಂದು ಸಾಪೇಕ್ಷ ಸ್ಥಿತಿ, ಸಾಪೇಕ್ಷ ಸಿದ್ಧಾಂತ ಅಂತ ಕರಿತೀವಿ. ಆಲ್ಬರ್ಟ್ ಐನ್ಸ್ಟೈನ್ ಮನ್ಸಿದ್ದು. ಬೇಕಾದ್ರೆ ಇಂಥದ್ದೆಲ್ಲ ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ಕೇಳಬಹುದು. ಸಾಪೇಕ್ಷ ಚಲನೆಯ ಒಂದು ಸಾಪೇಕ್ಷ ಅಂದ್ರೆ ರಿಲೇಟಿವಿಟಿ ಆಫ್ ಮೋಷನ್ ಅಂತ, ಥಿಯರಿ ಆಫ್ ರಿಲೇಟಿವಿಟಿ ಆಫ್ ಮೋಷನ್. ಇದನ್ನ ಮಂಡಿಸಿದ್ ಯಾರು? ಹೂ ಪ್ರಪೋಸ್ಡ್ ಅಂತ, ಆಲ್ಬರ್ಟ್ ಐನ್ಸ್ಟೈನ್. ಓಕೆ, ಇದು ಗೊತ್ತಿರಬೇಕು. ಅವ್ರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಅಲ್ವಾ ಸರ್? ಸೊ ಚಲನೆಯ ಬಗ್ಗೆ.
ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ರಿಲೇಟಿವಿಟಿ ವೆಲಾಸಿಟಿ ಅಂತ ಕೂಡ ಕರಿತೀವಿ. ಅಂದ್ರೆ ಇಲ್ಲಿ ನಾನು ನಿಮ್ಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ನೋಡಬಹುದು. ಒಂದು ಪ್ಯಾಸೆಂಜರ್ ಇನ್ಸೈಡ್ ಟ್ರೈನ್ ಮತ್ತೆ ಸಮ್ವನ್ ಅಟ್ ಪ್ಲಾಟ್ಫಾರ್ಮ್, ಓಕೆ, ಅವರು ಅಬ್ಸರ್ವ್ ಏನ್ ಮಾಡ್ತಾರೆ, ಮೋಷನ್ ಅವ್ರಿಗಿಬ್ರಿಗೂ ಡಿಫ್ರೆಂಟ್. ಈಗ ಹೋಗ್ತಾ ಇದ್ರೆ ಟ್ರೈನ್ ಅಲ್ಲಿ ಅವ್ನಿಗೇನೋ ಚಲಿಸ್ತಾ ಇರತ್ತೆ, ಏನೋ ಮುಂದೆ ಹೋಗ್ತಾ ಇರಂಗ್ ಕಾಣುತ್ತೆ, ಅದಕ್ಕೆ ನಿಂತಿರೋನ್ಗೆ ಅಲ್ಲೇ ನಿಂತಿರಂಗ್ ಕಾಣುತ್ತೆ ಅಲ್ವಾ ಸರ್. ಸೊ ದಟ್ ಈಸ್ ವಾಟ್ ಇಟ್ ಡಿಪೆಂಡಿಂಗ್ ಅಪಾನ್ ದ ವೆಲಾಸಿಟಿ, ರಿಲೇಟಿವ್ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಏನಿದೆ 0 ಇದೆ, ಇಲ್ಲಿ ಹೋಗ್ತಾ ಇರೋನ್ಗೆ ಇದು ಮೂವ್ ಆಗ್ತಾ ಇರೋ ತರ ಕಾಣುತ್ತೆ, ನಿಂತಿರೋನ್ಗೆ ನಿಂತಿರೋ ತರ ಕಾಣುತ್ತೆ. ಸೊ ಲಾಸ್ ಆಫ್ ರಿಲೇಟಿವಿಟಿ ಆಫ್ ಮೋಷನ್ ಇದು ಸಿಂಪಲ್ ಡೆಫಿನಿಷನ್ಸ್ ಅಷ್ಟೇ ಗೊತ್ತಿರಬೇಕು. ಅದೇ ರೀತಿ ನಮ್ಮ ಆಲ್ಬರ್ಟ್ ಐನ್ಸ್ಟೈನ್ಸ್ ನಿಮ್ಗೆ ಈಸ್ ಈಕ್ವಲ್ ಟು mc² ಬಗ್ಗೆ ಗೊತ್ತಿರಬೇಕು. ಥಿಯರಿ ಆಫ್ ಸ್ಪೆಷಲ್ ರಿಲೇಟಿವಿಟಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಯಾವುದೇ ಒಂದು ಮಾಸ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಎಷ್ಟು ಒಂದು ಇದು ಬಿಡುಗಡೆ ಲೈಟ್ ಆಗುತ್ತೆ ಅಂತ. ಈಗ ಇಟ್ ಈಸ್ ಈಕ್ವಲ್ ಟು mc² ಅಂತ ಕರಿತೀವಲ್ಲ ಸರ್. ಸ್ಟೇಟಿಂಗ್ ದಟ್ ಮಾಸ್ ಅಂಡ್ ಎನರ್ಜಿ ಆರ್ ಇಂಟರ್ಚೇಂಜಬಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ಸೇಮ್ ಎಂಟಿಟಿ. ಇಟ್ ಮೀನ್ಸ್ ಎನರ್ಜಿ ಇಸ್ ಈಕ್ವಲ್ ಟು ಮಾಸ್ ಮಲ್ಟಿಪ್ಲೈಡ್ ಬೈ ದ ಸ್ಪೀಡ್ ಆಫ್ ಲೈಟ್ ಸ್ಕ್ವೇರ್ ಅಂತ. ಅಂದ್ರೆ ಇಲ್ಲಿ ಯಾಕೆ ಸ್ಪೀಡ್ ಆಫ್ ಲೈಟ್ ಸ್ಕ್ವೇರ್ c² ಅಂತ ಕರಿತೀವಿ ಅಂತ ಕೇಳಿದ್ರೆ, ಇಟ್ ಇಸ್ ಅ ವಾಸ್ಟ್ ಸ್ಮಾಲ್ ಮಾಸ್ ಹೋಲ್ಡ್ಸ್ ಇಮ್ಮೆನ್ಸ್ ಎನರ್ಜಿ ಅಂತ. ಆ ಮಾಸ್ಗೆ ಅಷ್ಟು ಎನರ್ಜಿ ಇರುತ್ತೆ, ಅದಕ್ಕೆ ಅದ ಸ್ಪೀಡ್ ನಾವು ಲೈಟ್ ಆಫ್ ದ ಸ್ಪೀಡ್ ಇಸ್ ಈಕ್ವಲ್ ಸ್ಕ್ವೇರ್ ಆಫ್ ಮಾಡ್ತೀವಿ ಅಂತ. ಸೊ ಇನ್ಸ್ಟೆಂಟ್ ಮಾಸ್ ಎನರ್ಜಿ ರಿಲೇಷನ್ ಏನ್ ಹೇಳ್ತಾ ಇದೆ, ಇದು ಡಿಸ್ಪ್ಲೇಸ್ ಆಫ್ ಮಾಸ್ ದೆನ್ ಪ್ರೊಡ್ಯೂಸ್ ಬೈ ಎನರ್ಜಿ ಅಂತ. ಆ ಒಂದು ಆಬ್ಜೆಕ್ಟ್ ಡಿಸ್ಪ್ಲೇಸ್ ಆಗಿ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದಕ್ಕೆ ಹೇಳ್ತಾ ಇರೋದು. ಸೊ ಇಟ್ ದ ವಾಕ್ಯೂಮ್ ಸ್ಪೀಡ್ ಆಫ್ ಲೈಟ್ ಅದು ಸ್ಕ್ವೇರ್ ಆಗಿರುತ್ತೆ ಅಂತ. ಸೊ ಇದ್ರ ಬಗ್ಗೆ ಜಾಸ್ತಿ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಕ್ ಹೋಗಲ್ಲ, ಬಟ್ ಈ ಫಾರ್ಮುಲಾದ ಮೇಲೆ ನಿಮಗೆ ಕೇಳಬಹುದು, ಪ್ರಶ್ನೆಗಳು ಬರಬಹುದು ಅಷ್ಟೇ. ಇನ್ನು ಆ ಒಂದು ಚಲನೆಯನ್ನ ನಾವು ಡಿಫ್ರೆಂಟ್ ರೇಟ್ ಆಫ್ ಮೋಷನ್ಸ್ ಗಳನ್ನ ನಾವು ಏನ್ ಐನ್ಸ್ಟೈನ್ ಹೇಳ್ದ ಅದು ಡಿಫ್ರೆಂಟ್ ಟೈಪ್ ಆಫ್ ಮೋಷನ್ಸ್ ಗಳನ್ನ ನೋಡ್ತೀವಿ. ಪೀರಿಯಾಡಿಕ್ ಮೋಷನ್, ಆಕ್ಸಿಲೇಟರಿ ಮೋಷನ್, ಹಾರ್ಮೋನಿಕ್, ಸಿಂಪಲ್ ಹಾರ್ಮೋನಿಕ್ ಮೋಷನ್, ಓಕೆ, ವೈಬ್ರೇಷನ್ ಮೋಷನ್, ಸರ್ಕ್ಯುಲರ್ ಮೋಷನ್, ರೋಟರಿ ಮೋಷನ್, ತುಂಬಾ ಮಾಡಬಹುದು ಈ ತರ. ಇಲ್ಲಿ ಪ್ರಮುಖವಾಗಿ ನೇರ ಚಲನೆ ಅಂದ್ರೆ ಡೈರೆಕ್ಟ್ ಆಗಿ ಹೋಗ್ತಕ್ಕಂಥ, ಸ್ಥಾನ ಪಲಟ ಆಗ್ತಕ್ಕಂಥದ್ದು. ವೃತ್ತಾಕಾರ ಚಲನೆ ಅಂದ್ರೆ ಸರ್ಕ್ಯುಲರ್ ಮೋಷನ್. ಈಗ ಒಂದು ನಾವು ಸರ್ಕ್ಯುಲರ್ ಅಥವಾ ಏನೋ ಆಂಗ್ಯುಲರ್ ಮೋಷನ್ಸ್ ಅಂತ ಕರಿತೀವಿ ಅಲ್ವಾ ಸರ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸೆಂಟ್ರಿಪಿಟಲ್, ಇದು ವೃತ್ತಾಕಾರದಲ್ಲಿ ಸೆಂಟ್ರಿಫಿಗಲ್ ಅಂತ ಬೇರೆ ಬರುತ್ತೆ. ಕೇಂದ್ರಾಭಿಮುಖ ಬಲ, ಕೇಂದ್ರ ತ್ಯಾಗಿ ಬಲ. ಈಗ ಯಾವನಾರು ಹಿಂಗ ಹೋಗ್ತಾ ಇರ್ತಾನೆ, ಹಿಂಗ ಅದ್ರ ಸುತ್ತ ಒಂದು ಆಬ್ಜೆಕ್ಟ್ ಅದ್ರ ಸುತ್ತಕ್ಕಂಥದ್ದು. ಈಗ ನೀವೇ ಇದೆ ಒಂದು ಹೇರ್ ಪಿನ್ ಇರುತ್ತೆ, ಹಿಂಗ್ ತಗೋತೀರಾ ಅಂತ ಇಟ್ಕೊಳ್ಳಿ. ಆಂಗ್ಯುಲರ್ ಮೋಷನ್ ಅಲ್ಲಿ ಹಿಂಗ್ ತಗೋತೀರಾ ಅಂತ ಇಟ್ಕೊಳ್ಳಿ. ಇಲ್ಲಿ ನಿಮ್ಮ ಮಾಸ್ ಆಫ್ ದ ಬಾಡಿ, ಒಂದು ಬೈಕ್ ಹಿಂಗ್ ತಿರುಗ್ತಾನಲ್ಲ, ಸೆಂಟ್ರಲ್ ಹಿಂಗ್ ಬಗ್ಗಿಸ್ತೀರಾ. ಯಾಕೆ? ಸೆಂಟರ್ ಆಫ್ ದ ಮಾಸ್ ಆಫ್ ದ ಬಾಡಿ ಇಸ್ ಅಟ್ ದ ಸೆಂಟರ್ ಅಂತ ಕರೀತೀವಿ. ದಟ್ ಇಸ್ ಕಾಲ್ಡ್ ಕೇಂದ್ರಾಭಿಮುಖ ಬಲ, ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರೀತೀವಿ. ಓಕೆ, ಕೇಂದ್ರಾಭಿಮುಖ ಬಲ. ಓಕೆ, ವೃತ್ತದ ಪಥದಲ್ಲಿ ಚಲಿಸುವ ಕಾಯ ಕೇಂದ್ರದ ಕಡೆಗೆ ವರ್ತಿಸುವ ಬಲ ಅಂತ. ಸೂರ್ಯ ಮತ್ತೆ ಗ್ರಹಗಳು ಏನು ಸೂರ್ಯನ ಸುತ್ತಾ ಇರ್ತವೆ. ಓಕೆ, ಗ್ರಹ ಮತ್ತು ಉಪಗ್ರಹಗಳು ಅದ್ರ ಸುತ್ತಾ ಇರ್ತವೆ. ಉಪಗ್ರಹಗಳು ಗ್ರಹಗಳ ಸುತ್ತಾ ಇರ್ತವೆ. ಓಕೆ, ದಟ್ ಈಸ್ ಮಾಸ್ ಆನ್ ದ ಸೆಂಟ್ರಲ್ ಆಫ್ ದ ಬಾಡಿಯಲ್ಲಿ ಇರುತ್ತೆ. ಕೇಂದ್ರಾಭಿಮುಖ ಅಂತ ಎಳಿತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಇದು ವೃತ್ತಾಕಾರ ಚಲನೆಯಲ್ಲಿ ಬರ್ತಕ್ಕಂಥದ್ದು. ಅಂದ್ರೆ ಕೇಂದ್ರ ತ್ಯಾಗಿ ಬಲ ಅಂತಂದ್ರೆ ನೀವೇನಾದ್ರು ಹಾಕಿದಾಗ ಆ ಸೆಂಟರ್ ಇಂದ ಹೊರಗಡೆ ಚೆಲ್ತಾ ಇರುತ್ತೆ, ಹೊಡಿತಾ ಇರುತ್ತೆ. ಒಂದು ಬಟ್ಟೆ ಹೋಗಿ ವೇಲ್ ಎಕ್ಸಾಂಪಲ್ ಕೇಳ್ತಾನೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಿಮಗೆ ವಾಷಿಂಗ್ ಮೆಷಿನ್ ಯಾವ ಒಂದು ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ? ಸೆಂಟ್ರಿಫ್ಯೂಗಲ್ ಫೋರ್ಸ್ ಪ್ರಿನ್ಸಿಪಲ್. ಮಿಕ್ಸಿ ಯಾವ ಒಂದು ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ? ಸೆಂಟ್ರಿಫ್ಯೂಗಲ್, ಕೇಂದ್ರ ತ್ಯಾಗಿ ಬಲ ಅಂತ. ಇವೆಲ್ಲ ನಿಮ್ಗೆ ನಿಮ್ಗೆ ಎಕ್ಸಾಂಪಲ್ ನ ಕೊಟ್ಬಿಟ್ಟು ನಿಮಗೆ ಇದು ಯಾವ ಟೈಪ್ ಆಫ್ ಫೋರ್ಸ್ ಅಂತ ಕೇಳ್ಬೋದು. ಹಂಗೆ ಸೂರ್ಯ ಚಂದ್ರ ಅದು ಸುತ್ತ ಇರ್ತಕ್ಕಂಥದ್ದು, ಚಂದ್ರ ಸೂರ್ಯನ ಭೂಮಿಯ ಸುತ್ತ ಇರ್ತಕ್ಕಂಥದ್ದು, ಭೂಮಿ ಸೂರ್ಯನ ಸುತ್ತ ಇರ್ತಕ್ಕಂಥದ್ದು, ಇದು ಯಾವ ಟೈಪ್ ಆಫ್ ಫೋರ್ಸ್ ಅಂತ ಕೇಳಬಹುದು. ಓಕೆ, ವೃತ್ತಾಕಾರ ಚಲನೆಯಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಅಡಿಯಲ್ಲಿ ಬರುತ್ತೆ. ಹಂಗೆ ಆವರ್ತನ ಚಲನೆ ಅಂತ ಕರಿತೀವಿ, ಅಂದ್ರೆ ಪೀರಿಯಾಡಿಕ್ ಫೋರ್ಸ್ ಅಂತ. ಪೀರಿಯಾಡಿಕ್ ಫೋರ್ಸ್ ಅಂತ ಕಂಡಾಗ ನಿಮ್ಗೆ ಇಲ್ಲಿ ಈಗ ಒಂದು ಗಂಟೆ, ಒಂದು ಗಡಿಯಾರ ಕೈದು ಅಥವಾ ಇದು ಈ ಒಂದು ಕಂಪ್ಲೀಟ್ ಪೀರಿಯಡ್ ಬಂದ್ಮೇಲೆ ವಾಪಸ್ ಅದು ರಿವರ್ಸ್ ಹಂಗೇ ಹೋಗುತ್ತೆ. ಒಂದು ಕಂಪ್ಲೀಟ್ ಮಾಡೋದ್ಮೇಲೆ ಅದು ವಾಪಸ್ ಆಗುತ್ತೆ. ಪೀರಿಯಡ್ ಒಂದು ಸೆಟ್ ಆಫ್ ಟೈಮ್ ನಂತರ ಅದು ವಾಪಸ್ ಅದನ್ನೇ ತಿರುಗ್ತಾ ಇರುತ್ತೆ, ಅದೇ ಒಂದು ಇದನ್ನ. ದಟ್ ಈಸ್ ಕಾಲ್ಡ್ ಗಡಿಯಾರದ ಲೋಲೋಕ ಅಂತ ಕರಿತೀವಿ. ಮತ್ತೆ ನಿಮಗೆ ಪೆಂಡುಲಮ್ ಕೂಡ ಪೀರಿಯಾಡಿಕ್ ಅಂತ ಕರಿಬಹುದು. ಈ ಗಡಿಯಾರದ ಲೋಲೋಕ ತಿರುಗೋದು ಕೂಡ ಪೀರಿಯಾಡಿಕ್ ಮೋಷನ್ ಅಂತ ಕರಿಬಹುದು. ಇವೆಲ್ಲ ಎಕ್ಸಾಮ್ ಅಲ್ಲಿ ಕೊಡಬೇಕಾಗುತ್ತೆ. ಓಕೆ, ಸರ್ಕ್ಯುಲರ್ ಮೋಷನ್ ಒಂದು, ಪೀರಿಯಾಡಿಕ್ ಮೋಷನ್. ಪೀರಿಯಡ್ ಅಂದ್ರೆ ಒಂದು ಕಂಪ್ಲೀಟ್ ಆದ್ಮೇಲೆ ವಾಪಸ್ ಅದು ಅದೇ ಇದಕ್ಕೆ ಬರುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ, ಒಂದ್ ಬರುತ್ತೆ. ಓಕೆ, ಅದು ಗೊತ್ತಿರಬೇಕು. ಆಂದೋಲನ ಚಲನೆ ಅಂತಕ್ಕಂಥದ್ದು ಏನೋ ಆಕ್ಸಿಲೇಟರಿ ಮೋಷನ್ ಅಂತ ಕರಿತೀವಿ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ನಿಮಗೆ ಇಲ್ಲಿ ಕೊಟ್ಟಾಗ ತೋರಿಸಿದಾಗ ಗೊತ್ತಾಗುತ್ತೆ. ಈಗ ಪೀರಿಯಾಡಿಕ್ಗೂ ಆಕ್ಸಿಲೇಟರಿಗೆ ಏನ್ ಸರ್ ನೋಡಿ, ಎವ್ರಿ ಆಕ್ಸಿಲೇಟರಿ ಮೋಷನ್ ಪೀರಿಯಾಡಿಕ್ ಆಗಿರುತ್ತೆ. ಓಕೆ, ನಾನು ನಿಮ್ಗೆ ಹೇಳಿದೆ ಮೋಷನ್ ಆಫ್ ಆರ್ಮ್ಸ್ ಆಫ್ ದ ಕ್ಲಾಕ್ ಆಗಿರ್ಬೋದು. ಓಕೆ, ಆರ್ಬಿಟಲ್ ಮೋಷನ್ ಆಫ್ ಅರ್ತ್ ಆಗಿರ್ಬೋದು. ಓಕೆ, ಆರ್ಬಿಟಲ್ ಮೋಷನ್ ಆಫ್ ದ ಅರ್ತ್ ಇದು ಪೀರಿಯಾಡಿಕ್ ಮೋಷನ್ ಆಯ್ತು.
ಅಲ್ವಾ, ಕ್ಲಾಕು ಅದು ತಿರುಗ್ತಾ ಇರುತ್ತೆ, ಬರುತ್ತೆ, ಅದ್ರ ಪೆಂಡುಲಮ್ ಕ್ಲಾಕ್ದು ಬರುತ್ತೆ. ಓಕೆ, ಆಕ್ಸಿಲೇಟರಿ ಮೋಷನ್ ಏನಾಗುತ್ತೆ, ಇಟ್ ಈಸ್ ಎ ಇಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಅದು ವಾಪಸ್ ಹಿಂದೆ ಬರುತ್ತೆ, ಮುಂದೆ ಹೋಗುತ್ತೆ, ಇಕ್ವಿಲಿಬ್ರಿಯಂ ಸ್ಟೇಟ್ ಆಗಿರ್ಬೇಕು. ಓಕೆ, ಪೀರಿಯಡಿಕ್ ಅಲ್ಲ, ಕಂಪ್ಲೀಟ್ ಮಾಡಿ ಬರೋದು ಅಂತಲ್ಲ ಇದು. ಈ ಪೀರಿಯಡಿಕ್ ಮೋಷನ್ ಟೇಕಿಂಗ್ ಪ್ಲೇಸ್ ಟು ಎಂಡ್ ಅಂಡ್ ಟು ಅಂಡ್ ಫ್ರೋ ಅಂಡ್ ಬ್ಯಾಕ್ ಟು ದ ಫೋರ್ತ್ ಅಬೌಟ್ ಎ ಫಿಕ್ಸ್ಡ್ ಪಾಯಿಂಟ್ ದಟ್ ಈಸ್ ಕಾಲ್ಡ್ ಇಕ್ವಿಲಿಬ್ರಿಯಂ ಪಾಯಿಂಟ್. ಇಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಅಂದ್ರೆ ಏನರ್ಥ, ಇಲ್ಲೊಂದು ಪಾಯಿಂಟ್ ನಾನು ಹೇಳಿದ್ರೆ ಇದನ್ನ ಬೇಕಾದ್ರೆ ಹಿಂಗ್ ಬೇಕಾದ್ರೂ ಬರೀಬಹುದು, ಹಿಂಗೆ ಸ್ಪ್ರಿಂಗು ಹಿಂಗೆ ಹೋಗ್ತಾ ಇರುತ್ತೆ, ಈಗ ಹಿಂಗ್ ಉಲ್ಟನೇ ಇರಲಿ, ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ, ಒಂದು ಇಕ್ವಿಲಿಬ್ರಿಯಂ ಪಾಯಿಂಟ್. ಸೊ ಇಲ್ಲಿಗೆ ಬರುತ್ತೆ, ಇಲ್ಲಿ ನಿಂತ್ಕೊಳ್ಳುತ್ತೆ, ಆಮೇಲೆ ವಾಪಸ್ ಬರುತ್ತೆ, ಇಲ್ಲಿಗೆ ನಿಂತ್ಕೊಳ್ಳುತ್ತೆ, ವಾಪಸ್ ಮುಂದೆ ಹೋಗುತ್ತೆ, ಇಲ್ಲಿಗೆ ಬರುತ್ತೆ, ಈ ಆಬ್ಜೆಕ್ಟ್ ವಾಪಸ್ ಈ ಸ್ಪ್ರಿಂಗ್ ಎಳಿತಾ ಇರೋದು. ಓಕೆ, ಅಥವಾ ಪೆಂಡುಲಮ್ ಅಂತ ತಗೊಂಡ್ರೆ ನಿಮಗೆ ಪೆಂಡುಲಮ್ ಹಿಂಗೆ ಆಡ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ, ದಟ್ ಈಸ್ ಆಕ್ಸಿಲೇಟರಿ ಮೋಷನ್, ಒಂದು ಈಕ್ವಿಲಿಬ್ರಿಯಂ ಪಾಯಿಂಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಮೋಷನ್ ಆಫ್ ಎ ಸಿಂಪಲ್ ಪೆಂಡುಲಮ್, ಪೆಂಡುಲಮ್ ಹಿಂಗೆ ಹೋಗ್ತಾ ಇರುತ್ತೆ, ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ, ವಾಪಸ್ ಹೋಗುತ್ತೆ, ನಿಂತ್ಕೊಳ್ಳುತ್ತೆ, ಅಂದ್ರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಎಂಡಿಂಗ್ ಪಾಯಿಂಟ್ ಅಂತ ಇರುತ್ತೆ. ಅಥವಾ ಎಕ್ಸ್ಟ್ರೀಮ್ ಪಾಯಿಂಟ್, ಇದು ಒಂದು ಎಕ್ಸ್ಟ್ರೀಮ್ ಪಾಯಿಂಟ್ 2 ಅಂತ ಇರುತ್ತೆ. ಓಕೆ, ಒಂದು ಈಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಇರುತ್ತೆ. ಮೋಷನ್ ಆಫ್ ಲೋಡಿಂಗ್ ಸ್ಪ್ರಿಂಗ್, ಲೋಡೆಡ್ ಸ್ಪ್ರಿಂಗ್, ಅದನ್ನ ಹೇಳ್ತಿರೋದು ನಮ್ಮ, ಇದು ನೋಡಿ ಸ್ಪ್ರಿಂಗ್, ಇದು ಲೋಡೆಡ್ ಸ್ಪ್ರಿಂಗ್ ಮೋಷನ್, ಇದನ್ನ ಆಕ್ಸಿಲೇಟರಿ ಮೋಷನ್ ಅಂತ ಕರಿತೀವಿ. If a particle accelerates within its own natural frequency without help of any external periodic force, ಹಿಂಗ್ ಹೋಗುತ್ತೆ, ಬರುತ್ತೆ, ಎಳಿತಾ ಇರತ್ತೆ ಇದು, ಅಲ್ವಾ ಸರ್, ಇದನ್ನ ಆಕ್ಸಿಲೇಟರಿ ಮೋಷನ್ ಅಂತ ಕರಿತೀವಿ. ಓಕೆ, ಅದೇ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇದೇನೆ, ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ಪೀಡ್ ಹಿಂಗ್ ಎಳಿತಾ ಇದ್ರೆ ಡಿಸ್ಪ್ಲೇಸ್ಮೆಂಟ್ ಹಿಂಗ ಆಗ್ತಾ ಇರತ್ತೆ. ಸಾರಿ, ಅಂದ್ರೆ ಈ ಆಕ್ಸಿಲೇಟರಿ ಮೋಷನ್ ಸ್ಪೀಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್, ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್ ಮೈನಸ್ ಆಗುತ್ತೆ. ಎಫ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಕೆ ಮೈನಸ್ ಎಕ್ಸ್ ಅಂತ ಕರಿತೀವಿ. ಎಕ್ಸ್ ಇಸ್ ಡಿಸ್ಪ್ಲೇಸ್ಮೆಂಟ್ ಅಂತ, ಎಫ್ ಇಸ್ ಸ್ಪೀಡ್. ಓಕೆ, ದಿಸ್ ಇಸ್ ಕಾಲ್ಡ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ತುಂಬಾ ಇದನ್ನ ಕಲಿಯೋದವ್ರು ತುಂಬಾ ಇದೆ, ಅವೆಲ್ಲ ಬೇಕಾಗಿಲ್ಲ ಸ್ನೇಹಿತರೆ. ಇದನ್ನ ನಾವು ಕನ್ವರ್ಟ್ ಮಾಡ್ತಾ ಹೋದ್ರೆ ನಮ್ಗೆ ಈ ಫಾರ್ಮುಲಾ ಟಿ ಇಸ್ ಈಕ್ವಲ್ ಟು 2π ಬೈ ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಬೈ ಜಿ ಅಂತ ಬರುತ್ತೆ. ಲೆಂತ್, ಗ್ರಾವಿಟಿ ಅಂಡ್ 2π ಅಂತ ಕರಿತೀವಿ. ಓಕೆ, ಪೆಂಡುಲಮ್ದು ಅಷ್ಟೇ, ಇಟ್ ಡಿಪೆಂಡ್ಸ್, ಅದು ಸ್ಪೀಡು, ಟೆಂಪರೇಚರ್ ಇವೆಲ್ಲ ಡಿಪೆಂಡ್ ಆಗುತ್ತೆ. ಈಗ ಪೆಂಡುಲಮ್ ಲೆಂತ್ ಜಾಸ್ತಿ ಇದ್ರೆ ಈ ಒಂದು ಡಿಸ್ಪ್ಲೇಸ್ಮೆಂಟ್ ಅಥವಾ ಫೋರ್ಸ್ ಏನಿರುತ್ತೆ, ಟೈಮ್ ಪೀರಿಯಡ್ ಇದು ಜಾಸ್ತಿ ಆಗುತ್ತೆ ಅಲ್ವಾ ಸರ್. ತಿರುಗೋದು ಕಮ್ಮಿ ಇದ್ರೆ ಬೇಗ ಅದು ಆಗುತ್ತೆ. ಸೊ ಇವೆಲ್ಲ ಕೇಳ್ಬೋದು ನಿಮ್ಗೆ, ನಾ ಇಲ್ಲೂ ಕೊಟ್ಟಿದ್ದೀನಿ ಪೀರಿಯಾಡಿಕ್ ಆಕ್ಸಿಲೇಟರ್ ಸಿಂಪಲ್ ಮೋಷನ್ಸ್ ಬಗ್ಗೆ ನೋಡ್ಕೋಬಹುದು. ಫೈನ್ ಸರ್, ಸಿಂಪಲ್ ಪೆಂಡುಲಮ್ ಬಗ್ಗೆ ಫಾರ್ಮುಲಾ ಬಗ್ಗೆ ಕೇಳ್ತಾ ಹೋಗ್ತಾನೆ, ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಇದು ತುಂಬಾ ಡೀಟೇಲ್ ಕೊಟ್ಟಿದ್ದೀನಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಆಗ್ತಾ ಅಂತ ಇಂಗ್ಲಿಷ್ ಅಲ್ಲೂ ತಗೊಂಡಿದ್ದೀನಿ. ಈಗ ಸಿಂಪಲ್ ನಿಮ್ಗೆ ಜಿ ಕೆಲು ಕೇಳಿದ್ದಾನೆ ನಾರ್ಮಲ್ ಎಕ್ಸಾಮ್ಗಳಲ್ಲಿ, ಗ್ರೂಪ್ ಸಿ, ಗ್ರೂಪ್ ಬಿಲಿ. ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಏನಿರುತ್ತೆ, ಇನ್ಫಿನಿಟ್ ಲೆಂತ್ 84.6 ಮಿನಿಟ್. ದ ಟೈಮ್ ಪೀರಿಯಡ್ ಆಫ್ ಸೆಕೆಂಡ್ಸ್ ಆಫ್ ಪೆಂಡುಲಮ್ ಏನೋ ಹಿಂಗ್ ಹೋಗಿ ಹಿಂಗ್ ಬರಕ್ಕೆ ಇದು 1 ಸೆಕೆಂಡ್ ಇರುತ್ತೆ, ಇದು 1 ಸೆಕೆಂಡ್, ಒಟ್ಟು 2 ಸೆಕೆಂಡ್ಸ್. ಅದು ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಓಕೆ, ಇಲ್ಲಿದೆಯಲ್ಲ, ಇದು 1 ಸೆಕೆಂಡ್ ಇದಕ್ಕೆ ತಗೊಳುತ್ತೆ, ಇದಕ್ಕೆ 1 ಸೆಕೆಂಡ್ ತಗೊಳುತ್ತೆ ಅಟ್ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ. ಓಕೆ, ಇವೆಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಸ್ಪಾನ್ಸ್ಗಳು, ಇದನ್ನ ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಈ ಫಾರ್ಮುಲಾ ಹೆಂಗ್ ಬಂತು ಇವೆಲ್ಲ ನಿಮಗೆ ಬೇಕಾಗಿಲ್ಲ. ಇಟ್ ಇಸ್ ಎಕ್ಸ್ಟ್ರೀಮ್ ಪಾಯಿಂಟ್ 1, ಇಟ್ ಇಸ್ ಎಕ್ಸ್ಟ್ರೀಮ್ ಪಾಯಿಂಟ್ 2, ಇದು ಮೀನ್ ಪೊಸಿಷನ್, ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಹೇಳಿದ್ನಲ್ಲ ಆ ತರ. ಇನ್ನು ಡ್ಯಾಂಪ್ಡ್ ಹಾರ್ಮೋನಿಕ್ ಅಂತ ಬರುತ್ತೆ ಅದರಲ್ಲಿ. ಅಂದ್ರೆ ಡ್ಯಾಂಪ್ಡ್ ಅಂದ್ರೆ ದರ್ ಇಸ್ ಅದರ ಇನ್ಸೈಡ್ ಫ್ರಿಕ್ಷನ್, ಒಂದು ಬಾಡಿ ಒಳಗೆ ಫ್ರಿಕ್ಷನ್ ಆಗ್ತಾ ಇರುತ್ತೆ. ಸೊ ಆ ತರ ಆಗಿ ಆಕ್ಸಿಲೇಷನ್ ಆಗ್ತದಲ್ಲ, ಅದನ್ನ ಡ್ಯಾಂಪ್ಡ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಓಕೆ, ತುಂಬಾ ಡೀಟೇಲ್ ಬೇಕಾಗಿಲ್ಲ, ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಲ್ಲಿ. ಇದು ಬಿಟ್ರೆ ಎನರ್ಜಿ ಬಗ್ಗೆ ಕೇಳ್ತಾನೆ. ಶಕ್ತಿಲಿ ನಾವು ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಚಲನ ಶಕ್ತಿ, ಪ್ರಚನ ಶಕ್ತಿ ಅಂತ ಕರಿತೀವಿ. ಚಲನೆಗಳಲ್ಲಿ ಈ ಶಕ್ತಿಗಳಲ್ಲಿ ಶಕ್ತಿ ಅಂದ್ರೇನು, ಎನರ್ಜಿ ಆಫ್ ಅ ಬಾಡಿ, ಕೆಪಾಸಿಟಿ ಆಫ್ ಡೂಯಿಂಗ್ ವರ್ಕ್ ಏನ್ ಬೇಕು ಅದು ಜೌಲ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ಓಕೆ, ಕೈನೆಟಿಕ್ ಎನರ್ಜಿ ಅಂದ್ರೆ ಮೂವಿಂಗ್ ಎನರ್ಜಿ. ಈಗ ಒಂದು ಬೈಸಿಕಲ್ ಓಡಿಸ್ಕೊಂಡು ಹೋಗ್ತಾ ಇರ್ತೀರಾ, ದಟ್ ಇಸ್ ಕೈನೆಟಿಕ್ ಎನರ್ಜಿ. ಕೆ ಇಸ್ ಈಕ್ವಲ್ ಟು ಹಾಫ್ mv² ಅಂತ ಕರಿತೀವಿ. ಓಕೆ, ಈ ಫಾರ್ಮುಲಾ ನಮ್ಗೆ ಗೊತ್ತಿರಬೇಕು. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ನಿಮ್ಮ ಹತ್ರ ಎನರ್ಜಿ ಇದೆ, ಸ್ಟೋರ್ ಮಾಡ್ಕೊಂಡಿದ್ದೀರಾ ಟು ಸ್ಟಾರ್ಟ್ ಯುವರ್ ಇದು. ಈಗ ನೀವು ಜಂಪ್ ಮಾಡಕ್ಕಿಂತ ಮುಂಚೆ ನೀವು ನಿಂತ್ಕೊಂಡು ಬಂದು ಜಂಪ್ ಮಾಡ್ತೀವ, ನಿಮ್ಮಲ್ಲಿ ಇರ್ತಕ್ಕಂಥದ್ದನ್ನ ಬಿಡ್ತೀರಾ, ದಟ್ ಇಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಯು ಇಸ್ ಈಕ್ವಲ್ ಟು mgh ಅಂತ ಕರಿತೀವಿ. ಸೊ ಇಲ್ಲಿ ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಸೊ ಇದು ಹಾಫ್ mv² ಇದ್ರೆ mgh ಅಂತ ಕರಿತೀವಿ. ಅದೇ ತರ ಪ್ರೊಜೆಕ್ಟೈಲ್ ಮೋಷನ್. ಪ್ರೊಜೆಕ್ಟೈಲ್ ಅಂತಂದ್ರೆ ಒಂದು ಸರ ಪ್ಯಾರಾಬೋಲಿಕ್, ಅಂದ್ರೆ ನೀವೇನೋ ಮೇಲಿಂದ ಎಸಿತೀರಾ, ಬಿಡ್ತೀರಾ, ಅದು ನೀವು ಅಲ್ಲೇ ಬೀಳಲ್ಲ, ಇಟ್ ವಿಲ್ ಪ್ರೊಜೆಕ್ಟ್, ಹಿಂಗ್ ಇಲ್ಲೆಲ್ಲೋ ಬೀಳುತ್ತೆ ಅಥವಾ ಇಲ್ಲೆಲ್ಲೋ ಬೀಳುತ್ತೆ ಮೇಲಿಂದ ಬಿಟ್ಟಿರೋದು ಅಲ್ವಾ ಸರ್. ಅಥವಾ ಇಲ್ಲಿಂದ ಏನೋ ನೀವು ಒಂದು ಫೋರ್ಸ್ ಅಲ್ಲಿ ಏನೋ ಎಸಿತೀರಾ, ಇಲ್ಲಿಂದ ಏನೋ ಎಸಿತೀರಾ,
ಕರೆಕ್ಟ್ ಆಗಿ ಇದೇ ಪಾಯಿಂಟ್ ಅಲ್ಲಿ ಮೀಟ್ ಆಗಲ್ಲ ಅದು. ಇಟ್ ಮೈಟ್ ಬಿ ಹಿಯರ್ ಬಂದು ಇದು ಮೀಟ್ ಆಗ್ಬೋದು. ಓಕೆ, ಅಥವಾ ಇಟ್ ಮೈಟ್ ಬಿ ಹಿಯರ್ ಇದು ಬಂದು ಇಲ್ಲಿ ಮೀಟ್ ಆಗ್ಬೋದು. ಪ್ರೊಜೆಕ್ಟೈಲ್ ಅಂತ ಅಂದ್ರೆ ಒಂದ್ ರೀತಿ ಹಿಂಗ್ ಪ್ರೊಜೆಕ್ಟ್ ಆಗುತ್ತೆ ಅಂತ. ನೀವು ಸ್ಟ್ರೈಟ್ ಆಗಿ ಎಸೆದು ಇಟ್ ವಿಲ್ ಪ್ರೊಜೆಕ್ಟ್ ಲೈಕ್ ದಿಸ್. ಓಕೆ, ಬಟ್ ನಾಟ್ 90 ಡಿಗ್ರಿ. 90 ಡಿಗ್ರಿಲಿ ಇರಲ್ಲ ಅದು. ದಟ್ ಈಸ್ ನಾಟ್ ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ. ಓಕೆ, ವೆನ್ ದ ಬಾಡಿ ಇಸ್ ಥ್ರೋನ್ ಫ್ರಮ್ ಹಾರಿಜಾಂಟಲ್ ಮೇಕಿಂಗ್ ಎನ್ ಆಂಗಲ್ ಎಕ್ಸೆಪ್ಟ್ 90 ಡಿಗ್ರಿ ಬಿಟ್ಟು. ಓಕೆ, ಹಿಂಗ್ ಬಂದ್ರೆ ಬರಲ್ಲ ಅದು, ಹಿಂಗ್ ಬರುತ್ತೆ ಪ್ರೊಜೆಕ್ಟೈಲ್ ಮೋಷನ್, ಅಥವಾ ಹಿಂಗ್ ಬರುತ್ತೆ ಅಥವಾ ಹಿಂಗ್ ಬರುತ್ತೆ. ಓಕೆ, ಪ್ರೊಜೆಕ್ಟೈಲ್ ಕರ್ವ್ಡ್ ಪ್ಯಾರಾಬೋಲಿಕ್ ಅಂತ ಕರಿತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ದ ಮೋಷನ್ ಆಫ್ ಎ ಬುಲೆಟ್ ಶಾಟ್ ಫ್ರಮ್ ದ ಗನ್, ದ ಮೋಷನ್ ಆಫ್ ರಾಕೆಟ್ ಆಫ್ಟರ್ ಬರ್ಂಟ್ ಔಟ್. ಓಕೆ, ಪ್ರೊಜೆಕ್ಟೈಲ್ ನೀವು ರಾಕೆಟ್ ಅಷ್ಟೇ ಹಿಂಗ್ ಹೋಗಲ್ಲ, ಅದು ಹಿಂಗ್ ಹೋಗ್ತಾ 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 ಹಿಂಗೆಲ್ಲ ಹೋಗಿರುತ್ತೆ. ಸರ್ ಅರ್ಥ ಆಗ್ತಿರೋ ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ. ಸೊ ಇದು ಟೈಪ್ ಆಫ್ ಮೋಷನ್ಸ್ ಅಲ್ಲಿ ಎನರ್ಜಿ ಕನ್ಸಂಪ್ಷನ್ಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದು ಗೊತ್ತಿರಲಿ ನಿಮಗೆ. ಸೊ ಇನ್ನು ವಿತ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು, ಓಕೆ, ಅಂಡ್ ಕೈನೆಟಿಕ್ ಎನರ್ಜಿ, ಪ್ರಚನ ಶಕ್ತಿ, ಚಲನ ಶಕ್ತಿ, ಆ ಫಾರ್ಮುಲಾ ಅದೇನು ಅಂತ ಗೊತ್ತಿರಬೇಕು. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ವಸ್ತು ತನ್ನ ಸ್ಥಾನದಿಂದ ಪಡೆದುಕೊಳ್ಳುವ ಶಕ್ತಿಗೆ ಪ್ರಚನ ಶಕ್ತಿ ಅಂತ ಕರಿತೀವಿ. ಅಣೆಕಟ್ಟಿನ ಸಂಗ್ರಹಿಸಿದ ನೀರು ಅದೊಂದು ಶಕ್ತಿ ಇರುತ್ತೆ. ಸ್ಟ್ರಿಂಗ್ ಸಂಗ್ರಹಿಸಿದ ಶಕ್ತಿ, ಎಸ್, ಅದನ್ನ ಬಿಟ್ಟಾಗ ಅದು ಹೋಗ್ತಕ್ಕದ್ದು, ಅದಕ್ಕಿಂತ ಮುಂಚೆ ಅದು ಏನಾಗುತ್ತೆ, ಕಂಪ್ರೆಸ್ಡ್ ಆಗಿ ಶಕ್ತಿನ ಹೊಂದಿರುತ್ತೆ. ಫೈನ್ ಸರ್. ಸೊ ಇದ್ರ ಮೇಲೆ ನಿಮಗೆ ಸರ್ಕ್ಯುಲರ್ ಮೋಷನ್, ಪ್ರೊಜೆಕ್ಟಲ್ ಮೋಷನ್ ಅಂತೆಲ್ಲ ಕರಿತೀವಿ, ಅದೆಲ್ಲ ಬೇಕಾಗಿಲ್ಲ. ಅಂಡ್ ಒಂದಷ್ಟು ಇಂಪಾರ್ಟೆಂಟ್ ನಿಮಗೆ ಎನರ್ಜಿ ಟ್ರಾನ್ಸಿಷನ್ ಬಗ್ಗೆ ಗೊತ್ತಿರಬೇಕು. ಕೇಳ್ತಾನೆ ಡೈರೆಕ್ಟ್ ಆಗಿ, ಡೈನಮೋ ಅಂದ್ರೆ ಏನ್ ಮಾಡುತ್ತೆ ಇದು ಅಂತ. ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಮಾಡುತ್ತೆ. ಓಕೆ, ಗೊತ್ತಿರಲಿ ಇದು. ಹಂಗೆ ಕೆಮಿಕಲ್, ರಾಸಾಯನಿಕ ಶಕ್ತಿ ಟು ಹೀಟ್ ಎನರ್ಜಿ, ಕ್ಯಾಂಡಲ್. ಮೈಕ್ರೋಫೋನ್, ಸೌಂಡ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಎನರ್ಜಿ ಟ್ರಾನ್ಸ್ಫಾರ್ಮ್, ಸೌಂಡ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಗುತ್ತೆ ಅದು. ಲೌಡ್ ಸ್ಪೀಕರ್, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ. ಸೋಲಾರ್ ಸೆಲ್, ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇಲ್ಲ ಕೊಟ್ಟಿದ್ದೀನಿ, ಬ್ಯಾಟ್ರಿ, ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇವೆಲ್ಲ ನಿಮಗೆ ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಅಥವಾ ಹೊಂದಿಸಿ ಬರೋದ್ರಲ್ಲಿ ಕೇಳ್ತಾನೆ ಎಕ್ಸಾಮ್. ಫೈನ್ ಸರ್. ಇದಾದ್ಮೇಲೆ ವೇವ್ಸ್. ವೇವ್ಸ್ ಬಗ್ಗೆ ನಿಮಗೆ ಏನಿದೆ, ವೇವ್ ಅಂದ್ರೆ ಗಾಳಿ ಅಂತ ಏನ್ ಕರಿತೀವಿ, ಮೆಕ್ಯಾನಿಕಲ್, ನಾನ್ ಮೆಕ್ಯಾನಿಕಲ್ ಅಂತೆಲ್ಲ ಕರಿತೀವಿ. ಮೆಕ್ಯಾನಿಕಲ್ ಅಂತಕ್ಕಂಥದ್ದು ಏನಿದೆ, ನಿಮಗೆ ಆ ಒಂದು ಪ್ರೊಪಗೇಟ್ ಆಗ್ತಕ್ಕಂಥಕ್ಕೆ ಒಂದು ಮೆಟೀರಿಯಲ್ ಬೇಕಷ್ಟೇ, ಸಾಲಿಡ್, ಲಿಕ್ವಿಡ್ ಅಥವಾ ಗ್ಯಾಸ್. ನಾನ್ ಮೆಕ್ಯಾನಿಕಲ್ ಅಂದ್ರೆ ಅದೇನು ಬೇಕಾಗಿಲ್ಲ, ಅಡ್ಡ ಅಲೆಗಳು, ಓಕೆ, ನೀಲ ಅಲೆಗಳು ಅಂತೆಲ್ಲ ಕರಿತೀವಿ. ಲಾಂಗಿಟ್ಯೂಡಲ್ ವೇವ್ಸ್, ಟ್ರಾನ್ಸ್ಫರ್ ವೇವ್ಸ್ ಅಂತೆಲ್ಲ ಕರಿತೀವಿ. ಇವೆಲ್ಲ ನೀವು ಜಿಯೋಗ್ರಫಿಲಿಗೆ ಓದಿರ್ತೀರಾ, ಅಷ್ಟೇ ಸಾಕು, ತುಂಬಾ ಡೀಟೇಲ್ ಬೇಕಾಗಿಲ್ಲ. ಇನ್ನು ಇವಾಗ ಏನ್ ನಾವು ನೋಡಿದ್ವಲ್ಲ, ಮೋಷನ್ಸು ಮತ್ತೆ ಲಾಸ್ ಆಫ್ ಮೋಷನ್, ಆಕ್ಸಲರೇಷನ್, ಈ ಫಾರ್ಮುಲಾಗಳ ಬಗ್ಗೆ ನಿಮಗೆ ಚಲನೆಯ ಸಮೀಕರಣ ಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ ಎಸ್ಪೆಷಲಿ ಈ ಚಾಪ್ಟರ್ ಅಲ್ಲಿ ಒಂದು 3-4 ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಬಿಟ್ಟು ನಿಮಗೆ ಪ್ರಾಬ್ಲಮ್ ಬೇಸ್ಡ್ ನಿಮಗೆ ಕೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಲೆಕ್ಕಗಳ ಬಗ್ಗೆ ಕೇಳಬಹುದು. ಈಗ ನೋಡಿ, ನಿಶ್ಚಲ ಸ್ಥಿತಿ ಅಟ್ ಸ್ಟ್ಯಾಂಡ್ ಆಫ್. ಓಕೆ, ನಿಶ್ಚಲ ಅಂದ್ರೆ 0 ಅಂದ್ರೆ ಆ ಒಂದು ಸ್ಟ್ಯಾಂಡಿಂಗ್ ಅಲ್ಲಿ ಜಡತ್ವದಲ್ಲಿ ಇರುತ್ತೆ. ಇದ್ದ ಒಂದು ಕಾರು ವೇಗೋತ್ಕರ್ಷ 10 ನಿಮಿಷಗಳಲ್ಲಿ, ಆಕ್ಸಲರೇಷನ್ ಕೊಟ್ಟಿದ್ದಾನೆ ಅಂದ್ರೆ ಇಲ್ಲಿ ಒಂದು ಕಾರು ವೇಗೋತ್ಕರ್ಷದಿಂದ 10 ನಿಮಿಷಗಳಲ್ಲಿ ಟೈಮು ಅಂದ್ರೆ 60 ಕಿಲೋಮೀಟರ್ ಪರ್ ಸೆಕೆಂಡ್, ಅಂದ್ರೆ ಇದು ವೆಲಾಸಿಟಿ ಕೊಟ್ಟಿದ್ದಾನೆ, ಅಂದ್ರೆ ಒಂದು ಸ್ಪೀಡು, ವೇಗವನ್ನು ಪಡೆದರೆ ವೇಗೋತ್ಕರ್ಷ ಎಷ್ಟು, ಆಕ್ಸಲರೇಷನ್ ಕೇಳಿದ್ದಾನೆ. ಸೊ ಈಗ ನೋಡಿ, ಈ ಫಾರ್ಮುಲಾ ಯಾವ್ದಕ್ಕೆ ಹಾಕ್ಬೋದು, ನಿಮಗೆ ನಿಶ್ಚಲ ಸ್ಥಿತಿ ಒಂದು ಸ್ಪೀಡು, ಇನಿಷಿಯಲ್ ಸ್ಪೀಡ್ 0 ಆಯ್ತು, ಆಮೇಲೆ ಸ್ಪೀಡ್ ನಿಮಗೆ 60 ಆಯ್ತು. ಸೊ ನಿಮ್ಗೆ v = u + at ಅಂತ ಹಾಕ್ಬೋದು. ಇಲ್ಲಿ ಎ ಕಂಡಿರಬೇಕು. ನೋಡಿ, ನಾನು ನಿಮ್ಗೆ ಹೇಳ್ತಾ ಇರೋದು ಹೆಂಗ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಅಂತ. ನಿಮ್ಗೆ ಈ ಫಾರ್ಮುಲಾ 3 ಫಾರ್ಮುಲಾ 4 ಫಾರ್ಮುಲಾ ಇಟ್ಕೊಂಡ್ಬಿಟ್ರೆ ನೀವು ಈ ಕೇಳೋ ಒಂದು ಕ್ವಶನ್ ಮೇಲೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಮಗೆ ಎ ಕೇಳಿದ್ದಾನೆ, ಇನಿಷಿಯಲ್ ಸ್ಪೀಡ್ ನಮಗೆ ಕೊಟ್ಟಿದ್ದಾನೆ, ಫೈನಲ್ ಸ್ಪೀಡ್ ಕೊಟ್ಟಿದ್ದಾನೆ. ಇನಿಷಿಯಲ್ ಸ್ಪೀಡ್ 0, ಫೈನಲ್ ಸ್ಪೀಡ್ 60. ಸೊ ಇದನ್ನ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಮಾಡ್ತಾ ಹೋದ್ರೆ ನಿಮ್ಗೆ ಇಲ್ಲಿ ಇನ್ನೊಂದು ತಿಳ್ಕೊಬೇಕು, ಇಲ್ಲೇನಿದೆ ನಿಮಿಷ ಅಂತ ಕೊಟ್ಟು, ನಿಮಿಷ ಅಂತಂದ್ರೇನು, 10 ನಿಮಿಷ. 10 ನಿಮಿಷನ ನೀವೇನ್ ಮಾಡಬೇಕು, ನೀವು ಅದನ್ನ ನೀವು ಕಿಲೋಮೀಟರ್ ಪರ್ ಅವರ್ ತಗೊಂಡೋಗ್ಬೇಕಾಗತ್ತೆ. ಓಕೆ, ಕಿಲೋಮೀಟರ್ ಪರ್ ಅವರ್. ಯಾಕೆ ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಇಲ್ಲಿ 60 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಅವರ್ ಅಂದ್ರೆ 1/10/60 ಅಂತ ಹಾಕೋಬಹುದು. ಆಗ 1/6 ಗಂಟೆ ಆಗುತ್ತೆ. ಸೊ ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಫಾರ್ಮುಲಾ ಕೊಟ್ಟಿದ್ದಾನೆ, ಯಾವ ರೀತಿ ಕೊಟ್ಟಿದ್ದಾನೆ, ಅದಕ್ಕೆ ನಿಮಿಷ, ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಕೊಟ್ಟ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅಥವಾ ಮಿನಿಟ್ ಅಂತ ಕೊಟ್ಟಿಲ್ಲ. ಇಲ್ಲಿ ಮೀಟರ್ ಪರ್, ಈಗ ಫಾರ್ ಎಕ್ಸಾಂಪಲ್ ಇದು ನಿಮಗೆ 60 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ರೆ ಆಗ ಇದನ್ನ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಬೇಕಾಯ್ತು. ಇಲ್ಲಿ ಗಂಟೆ ಕೊಟ್ಟಿದ್ರೆ ಆಗ ಗಂಟೆ ಕನ್ವರ್ಟ್ ಮಾಡ್ಕೊಂಡಿರೋ. ಓಕೆ, ಆ ಫಾರ್ಮುಲಾಗ ಹಾಕಿದಾಗ ನಿಮಗೆ ಕಿಲೋಮೀಟರ್ ಪರ್ ಅವರ್ ಸ್ಕ್ವೇರ್ ಬರುತ್ತೆ. ಓಕೆ, ಫಾರ್ಮುಲಾ ನೋಡ್ಕೋಬೇಕು, ಯೂನಿಟ್ ನೋಡ್ಕೋಬೇಕು, ಅದ್ರ ತರ ಮಾಡ್ಬೇಕು. ಈಗ ಅದೇ ತರ ಇದು ಕೂಡ ನೋಡಿ, 30 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾನೆ. ಚಲಿಸುತ್ತಿದ್ದ ಕಾರನ್ನು ಚಾಲಕ ಬ್ರೇಕ್ ಆಗಿ 3 ಸೆಕೆಂಡ್ಗಳ ನಂತರ ನಿಲ್ಲಿಸ್ತಾನೆ. ಓಕೆ, ಅಂದ್ರೆ ಸ್ಟಾರ್ಟಿಂಗ್ ಇಷ್ಟು ಹೋಗ್ತಾ ಇತ್ತು, ಬ್ರೇಕ್ ಹಾಕಿದ್ಮೇಲೆ ನಿಲ್ಲಿಸ್ತು, ಅಂದ್ರೆ 0, ಸೆಕೆಂಡ್ ಸ್ಪೀಡ್ ಇಸ್ 0. ಸೊ v = u + at ಆಗುತ್ತೆ. ಇದು 0 ಆಗುತ್ತೆ, ಇದು 30 ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅಲ್ಲೇ ಇದೆ, ಇದು ಸೆಕೆಂಡ್ ಅಲ್ಲೇ ಇದೆ. ಏನು ಕನ್ವರ್ಟ್ ಮಾಡೋದು ಬೇಕಾಗಿಲ್ಲ. ಸೊ ಡೈರೆಕ್ಟ್ ಫಾರ್ಮುಲಾಗೆ ಹಾಕ್ಬೋದು. ಓಕೆ, ಏನಾಯ್ತು ಅಲ್ಲಿಗೆ 30
ಎ ಬೇಕು, T3 ಆಗಬೇಕು, ಇದು 0 ಆಗಬೇಕು. ಮಾಡಿದ್ರೆ ಏನಾಗುತ್ತೆ, ನಾ ಇಲ್ಲಿ ಮಾಡ್ತಾ ಇಲ್ಲ ನಾನು ನಿಮಗೆ. ಓಕೆ, ಇಲ್ಲೇನಾಗುತ್ತೆ ಸರ್, -30 A3 ಆಗುತ್ತೆ. A is equal to 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೈನಸ್ ಎಲ್ಲ ಆಗ್ತಾ ಇದೆ ಇದು. ಓಕೆ, ಸೊ ಈ ತರ ಕೇಳ್ತಾರೆ. ಕ್ಯಾಲ್ಕುಲೇಟ್ ಇಲ್ಲೂ ಮಾಡಿದೀನಿ, ನೋಡ್ಕೊಳ್ಳಿ. ಅದೇ ತರ ಇನ್ನೊಂದು ಕ್ವಶನ್ ತಗೊಂಡ್ರೆ ನಿಮಗೆ ಬೇರೆ ಬೇರೆ ಫಾರ್ಮುಲಾಗಳನ್ನು ಯೂಸ್ ಮಾಡ್ಕೋಬಹುದು. ಈಗ V² is equal to U² plus 2AS ಇದೆ. ಓಕೆ, ಇದು ನೋಡಿ, ಇದು ಯಾವ. ಸೊ ಈ ತರ ತುಂಬಾ ಕ್ವಶನ್ಸ್ ಇದೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ಈ ತರ ಕಾನ್ಸೆಪ್ಟ್ ಬೇಸ್ ಕ್ವಶನ್ ನಿಮ್ಗೆ ಇದನ್ನೇ ಕೇಳಬೇಕು ಅಂತ ಇಲ್ಲ, ಕಾನ್ಸೆಪ್ಟ್ ಬೇಸ್ ಕ್ವಶನ್ಸ್ ಗಳು ಬರ್ಬೋದು ನಿಮ್ಗೆ. ಈಗ ವಿಮಾನದಿಂದ ಬೀಳಿಸಿದ ಬಾಂಬ್ ಗಾಳಿ ಸ್ಫೋಟಗೊಂಡ್ರೆ ಇದು ಯಾವ ರೀತಿಯಾದ ಶಕ್ತಿ ಹೇಳ್ತೀರಾ ಫಟಾಫಟ್ ಅಂತ. ಇಟ್ಸ್ ಎ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಿಂಗ್. ಎ ಆಪ್ಷನ್ ನೋಡಿ, ಇಲ್ಲಿ ಕೊಟ್ಟಿನಿ, ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್ ಅಂತ, ಅದರ ಚಲನಶಕ್ತಿ ಹೆಚ್ಚಾಗಿ. ಈ ತರ ತುಂಬಾ ಕ್ವಶನ್ಸ್ ಗಳಿವೆ, ನೋಡಬಹುದು. ಓಕೆ, ಸೊ ಇವೆಲ್ಲ ನಿಮಗೆ PDF ಅಲ್ಲಿ ಸಿಗುತ್ತೆ ವಿತ್ ಕ್ವಶನ್ಸ್ ಆನ್ಸರ್ಸ್ ಗಳು, ವಿತ್ ಥಿಯರಿ ಕ್ಲಾಸ್ಗಳು, ಫಿಸಿಕ್ಸ್, ಜಿಯೋಗ್ರಫಿ ಎಲ್ಲ ಒಂದೇ PDF ಅಲ್ಲಿ ಇದೆ. ಓಕೆ, ಇದು ಇಷ್ಟು ಮಾತ್ರ ಮಾಡಿರೋದು ಈ PDF ಅಲ್ಲಿ. ಪೇಪರ್ 2ಗೆ ನಾವು 176 ಪ್ಲಸ್ ಟ್ಯಾಕ್ಸ್. ಇಮೇಲ್ ID ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಪೇ ಮಾಡಿದ ತಕ್ಷಣ ನಿಮಗೆ ಇಮೇಲ್ ಐಡಿಗೆ ಬರುತ್ತೆ, ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಬರುತ್ತೆ, ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಇದಿಷ್ಟು ಪ್ರಮುಖವಾದದ್ದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.